ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸಂಧ್ಯಕ್ಕ, ನಮಸ್ಕಾರ ಶ್ರೀಕಾಂತ್, ನಮಸ್ಕಾರ. ಭಾವಸಂಗಮದ ಈ ವಿಶೇಷ ಸಂದರ್ಶನಕ್ಕೆ ಎಲ್ರಿಗೂ ಸ್ವಾಗತ. ಅಂತರಂಗದ ಮೃದಂಗ ಮಾಲಿಕೆ ಈಗ ನಿಮಗೆ ಹೊಸದೇನಲ್ಲ. ಇದರ ಮುಖಾಂತರ ನಾವು ಮಾಗಿದಂತಹ ಹಿರಿಯ ವ್ಯಕ್ತಿಗಳನ್ನು ಪರಿಚಯ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಅಂದರೆ ಅಂತರಂಗದಾಮೃದಂಗದಲ್ಲಿ ಯಾವಾಗಲೂ ಧ್ವನಿಯ ಮುಖಾಂತರ ಸಂದರ್ಶನವನ್ನು ಮಾಡ್ತಾ ಇದ್ವಿ. ಇವತ್ತಿನ ಸುಯೋಗ ಅಂತಾನೆ ಹೇಳ್ಬೋದು. ಇವತ್ತು ಮುಖತಃ ಭೇಟಿಯಾಗಿ ವಿಡಿಯೋ ಮುಖಾಂತರ ಸಂದರ್ಶನ ಮಾಡುವಂತಹ ಭಾಗ್ಯ ನನಗೆ ಹಾಗೂ ಶ್ರೀಕಾಂತ್ಗೆ ಇವತ್ತು ಸಿಕ್ಕಿದೆ. ನಾನು ಹಿರಿಸಾವೆ ಕಿರಣ್ ಸಂದರ್ಶಕನಾಗಿ ಇವತ್ತು ಬಂದಿದ್ದೀನಿ. ಶ್ರೀಕಾಂತ್ ಪತ್ರೆಮರ ಅವರು ನನ್ನ ಜೊತೆ ಇದ್ದಾರೆ. ನಮ್ಮೆಲ್ಲರ ಮುಂದೆ ಇವತ್ತು ಹಿರಿಯರಾದಂತಹ ಶ್ರೀಮತಿ ಸಂಧ್ಯಾ ಸಿದ್ದವನಹಳ್ಳಿ ಅವರು ಇದ್ದಾರೆ. ಇವತ್ತು ಈ ಸಂದರ್ಶನ ಮಾಲಿಕೆಗೆ ಮತ್ತೆ ಸ್ವಾಗತವನ್ನ ಕೋರ್ತಾ ಸಂದರ್ಶನವನ್ನ ಶುರು ಮಾಡ್ತಾ ಇದ್ವಿ. ಸಂಧ್ಯಕ್ಕ ಅಂತಾನೆ ಅಂತೀನಿ ಆತ್ಮೀಯತೆಯಿಂದ. ಸಂಧ್ಯಕ್ಕ, ಸಂದರ್ಶನದ ಮೊದಲಿಗೆ ನಾನು ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ಅಂತಿದ್ದೆ. ಯಾಕೋ ಸ್ವಲ್ಪ ಹೆದರಿಕೆ ಆಯಿತು. ಹೀಗಾಗಿ ನಿಮ್ಮ ಪರಿಚಯವನ್ನ ಸ್ಥೂಲವಾಗಿ ನೀವೇ ಮಾಡ್ಕೊಟ್ಬಿಡಿ ನಮ್ಮ ಕೇಳುಗರಿಗೆ, ನೋಡುಗರಿಗೆ. ನನ್ನ ಪರಿಚಯ ಅಂದರೆ ನಾನು ಕಿರಣ್ ಶ್ರೀಕಾಂತ್ ಹೇಳೋ ಥರ ಸಾಹಿತಿ ಏನಲ್ಲ ಅಂತ, ದೊಡ್ಡ ಸಾಹಿತಿನೇ ಇಲ್ಲ, ದೊಡ್ಡ ಸಾಹಿತಿ ಎಂಬಂದು ಸಾಹಿತಿ ಅಲ್ಲ. ಸುಮ್ಮನೆ ಏನೋ ಹವ್ಯಾಸಕ್ಕೆ ಆಗೊಮ್ಮೆ ಈಗೊಮ್ಮೆ ಹೀಗೆ ಹಾಗೆ ನೋಡಿಕೊಂಡು ಯಾವುದಾದ್ರೂ ನನ್ನ ಮನಸ್ಸಿಗೆ ಅನಿಸಿದ್ದನ್ನ ತಟ್ಟಿದ್ದನ್ನ ಅದ್ರ ವಿಷಯವಾಗಿ ವಿಮರ್ಶೆ ಮಾಡ್ತೀನಿ, ಅದ್ರ ವಿಷಯವಾಗಿ ಬರೆದಿಟ್ಕೊಳ್ತೀನಿ, ಬರಿತೀನಿ ಅಷ್ಟೇ ಹೊರತು ಎಲ್ಲೂ ಮುದ್ರಣಕ್ಕೆ ಕೊಟ್ಟಿಲ್ಲ, ಯಾವ ಪತ್ರಿಕೆಗೂ ಕಳಿಸಿಲ್ಲ, ಯಾವ ಪ್ರಶಸ್ತಿ ವಿಜೇತಳೂ ಅಲ್ಲ. ಬರೆದಿದ್ರೆ ತಾನೇ ಪ್ರಶಸ್ತಿ ವಿಜೇತಳಾಗೋದಕ್ಕೆ ಯಾವುದೂ ಇಲ್ಲ. ಆರ್ಡಿನರಿ ಮಾಮೂಲು ಒಬ್ಬ ಗೃಹಿಣಿ ಅಷ್ಟೇ ನಾನು. ತಂದೆ ಸಾಹಿತಿ, ದೊಡ್ಡ ಸಾಹಿತಿ. ನಮ್ಮ ತಂದೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಸಾಹಿತಿಗಳು ಅಂತ ನಮ್ಮ ತಂದೆ ಕೂಡ ಹೇಳ್ಕೊಳ್ಳಿಲ್ಲ. ನಮ್ಮ ತಂದೆ ಒಬ್ಬ ಪತ್ರಕರ್ತ, ಒಬ್ಬ ವಿಮರ್ಶಕ, ಅಷ್ಟೇ ಹವ್ಯಾಸಿ ಬರಹಗಾರ ಅಂತ ಹೇಳ್ಬೋದು. ಬೇಕಾದಷ್ಟು ಅನುವಾದಗಳನ್ನು ಮಾಡಿದ್ದಾರೆ. ಗಾಂಧಿಯವರ ಒಡನಾಡಿ ಜೊತೆಗಿದ್ದವರು. ಸಹಕಾರ ಇದ್ರದ್ದು ಕೆಲವು ಬ್ಯಾಂಕ್ಗಳು ಇನ್ನೊಂದು ಎಲ್ಲ ಮಾಡಿದ್ದಾರೆ. ಕೋಆಪರೇಟಿವ್ ಸೊಸೈಟಿ, ಸಹಕಾರ ಮೂವ್ಮೆಂಟ್ ಮೇಲೆ ತುಂಬ ನಂಬಿಕೆ ಇದ್ದವರು. ಗಾಂಧಿ ವಾದನೆ ಹಿಡಿದು ಗಾಂಧಿಗೆ ಏನು ಇಷ್ಟ ಆಯಿತು ಅದೇ ಥರ ನಡೆದವರು ಅಷ್ಟೇ. ಅವರು ಹೇಳ್ಕೊಳ್ಳೋ ಪ್ರಕಾರ ಅವ್ರು ಯಾವತ್ತೂ ನಾನು ಸಾಹಿತಿ ಅಂತ ಹೇಳಿಲ್ಲ. ಅವರು ಒಬ್ಬ ಪತ್ರಕರ್ತ. ಅವ್ರ ಪತ್ರದ ಬರೆಯೋ ಅಂಕಣಗಳಲ್ಲೇ ಒಂದು ಥರ ಸಾಹಿತ್ಯದ ವಿಲಾಸ ಇರ್ತಾ ಇತ್ತು ಅದರೊಳಗೆ ಅಷ್ಟೇ. ದೊಡ್ಡ ಸಾಹಿತಿ ಅಂತ ಕಾದಂಬರಿ ಬರೆಯೋದು, ಕಥೆಗಳು ಬರೆಯೋದು, ಕವನಗಳು ಬರೆದು ಯಾವುದೂ ಬರೆಯೋದು. ಸಾಹಿತ್ಯ ಬರೆದಿದ್ದಾರೆ. ಅವ್ರ ಸಾಹಿತ್ಯ ಪುಸ್ತಕಗಳು ಅವ್ರದ್ದು ಪ್ರಕಟ ಆಗಿದೆ. ಈಗ ಅವ್ರನ್ನ ನಾವು ಸಾಹಿತಿಗಳಂತ ಕರೀದೇ ಇದ್ರೆ ಮತ್ತೆ ನಾವುಗಳು ಸಾಹಿತ್ಯಗಳು ಬರಗಾರರು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ನಿಮ್ಮ ಮಾತು ಹೋಗ್ತೀನಿ, ಅದು ನಿಮ್ಮ ದೊಡ್ಡಸ್ತಿ ಅಷ್ಟೇ. ಬಟ್ ಯೂಶಲಿ ಮಾಮೂಲಾಗಿ ಸಾಹಿತಿ ಅಂದಿದ ತಕ್ಷಣ ಯಾವ ಕಾದಂಬರಿ ಬರೆದಿದ್ದಾರೆ, ಏನ್ ಕತೆ ಬರೆದಿದ್ದಾರೆ, ಇದು ನಮಗೆ ಅನುಭವದಲ್ಲಿ ಬಂದಿದೆ. ಕಾದಂಬರಿ ಬರೆದಿದ್ದಾರ, ಕತೆ ಬರೆದಿದ್ದಾರ ಅಂತ. ಕೃಷ್ಣ ಶರ್ಮಾ ಅಂದಿದ ತಕ್ಷಣ ತುಂಬಾ ಜನ ಬೆಟಗೇರಿ ಕೃಷ್ಣ ಶರ್ಮಾ ಅಂತ ಇದ್ರು, ಆನಂದ ಕಂದ, ಅವ್ರಿಗೆ ರೆಫರ್ ಮಾಡ್ಕೊಳ್ತಾರೆ. ಅವರು ಕವಿ, ನಮ್ಮ ತಂದೆ ಕವಿ ಅಲ್ಲ. ಆದ್ರೆ ನಮ್ಮ ತಂದೆ ಬರೆದಿರೋ ರಾಮಾವತಾರ ಎಲ್ಲ ಓದಿದ್ಮೇಲೆ ಅವರು ಕವಿ ಅಂತಾನೆ ನನ್ಗೆ ಅನ್ಸುತ್ತೆ. ಕೃಷ್ಣಾವತಾರ ಬರೆದಿದ್ದಾರೆ, ರಾಮಾವತಾರ ಸ್ವಂತದ್ದು. ಅದ್ರೊಳಗೆ ಅವರು ವಿವರಣೆ ಎಲ್ಲ ಕೊಟ್ಟಿರೋದು ನೋಡಿದ್ರೆ ಅವರು ಖಂಡಿತ ಕವಿ ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ. ಓದೋರು ಹೇಗೆ ಅನ್ಸುತ್ತೋ ಅದು ನಾನು ಹೇಗೆ ಹೇಳಬಲ್ಲೆ ಅಲ್ವಾ? ಯಾರೇ ಆಗಲಿ, ನಾನು ಕವಿ ಅಥವಾ ನಾನು ಬರಹಗಾರ, ನಾನು ಲೇಖಕ ಅಂತ ಯಾರು ಹೇಳ್ಕೊಳಲ್ಲ. ಅವರ ಬರಹಗಳ ಮೂಲಕ ಜನರಿಗೆ ಅವರು ಸಾಹಿತಿ ಅಂತ ಗೊತ್ತಾಗ್ತದೆ. ಅದು ತಾವು ಕೂಡ ಸಾಕಷ್ಟು ಬರೆದಿದ್ದೀರಾ, ಸಾಕಷ್ಟು ವಿಮರ್ಶೆಗಳನ್ನು ಮಾಡ್ತೀರಾ, ಸಿನಿಮಾ ಇದ್ರ ಬಗ್ಗೆ ಎಲ್ಲ ವಿಮರ್ಶೆ ಮಾಡ್ತೀರಾ. ಅಷ್ಟು ಮಾಡೋದ್ರಿಂದ ನಿಮ್ಮನ್ನ ಬರಹಗಾರರು ಅಥವಾ ಸಾಹಿತಿ ಅಂತ ಕರೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಬಹುಶಃ ಅದು ನಿಮ್ಮ ಒಂದು ದೊಡ್ಡತನ ಅನ್ಸುತ್ತೆ. ತಂದೆನೂ ಕೂಡ ಸಾಹಿತಿ ಅಂತ ನೀವು ಗುರುತಿಸ್ತಾ ಇಲ್ಲ, ನಿಮ್ಮನ್ನ ನೀವು ಮೊದಲೇ ಹೇಳ್ಕೊಳ್ತಾ ಇಲ್ಲ ಸಾಹಿತಿ ಅಂತ ಹೇಳಿ. ಸಾಹಿತಿ ಅಂತ ನಾನು ನಮ್ಮ ತಂದೆ ಗುರುತಿಸ್ತಾ. ನಮ್ಮ ತಂದೆ ನನಗೆ ಹೀರೋ, ಆದ್ರೆ ಎಲ್ರಿಗೂ ಹೀರೋ ಆಗ್ಬೇಕು ಅಂತ ಇಲ್ವಲ್ಲ. ಇಲ್ಲ, ಅವರು ಕನ್ನಡ ನಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಹಿತಿ ಅಂತ ಖಂಡಿತವಾಗ್ಲೂ ಹೇಳ್ಬಹುದು. ಧನ್ಯವಾದಗಳು. ನೀವು ಹೇಳಿದ್ರೆ ತುಂಬಾ ಸಂತೋಷ ಆಯ್ತು. ಈಗ ನೀವು ನಿಮ್ಮ ತಂದೆಯವರ ಜೊತೆ ಮೊದಲೆಲ್ಲ ಜೊತೆಗೆ ಇದ್ದು ಬೆಳೆದದ್ದು. ನಿಮ್ಮ ಬಾಲ್ಯದ ಬಗ್ಗೆ ಆ ದಿನಗಳು ಹೇಗಿತ್ತು ಅಂತೇಳಿ ಒಂದಷ್ಟು ಬೆಳಕು ಚೆಲ್ಲಲಿಕ್ಕೆ
ಇವಾಗ ಇಷ್ಟು ಸಂದರ್ಶನಗಳು ಕೇಳಿದ್ದೀನಿ. ಹ್ಮ್. ಕೇಳಿದಾಗ ಎಲ್ಲರೂ ನಾವು ಬಾಲ್ಯದಲ್ಲಿ ಕಷ್ಟಪಟ್ವಿ ಅಂತ ಎಲ್ಲ ಹೇಳಿದ್ದಾರೆ. ನನ್ನ ಬಾಲ್ಯದಲ್ಲಿ ನಾನು ಯಾವತ್ತೂ ಅದರ ಕಷ್ಟ ಅನ್ನೋದು ನನಗೆ ಗೊತ್ತೇ ಇಲ್ಲ. ನಮ್ಮ ತಂದೆ ಒಬ್ಬ ಪತ್ರಕರ್ತ ಆದ್ರೂ ಅವ್ರಿಗೇನಂಥ ಇದು ದುಡ್ಡು ಹಣ ಏನು ಬರ್ತಾ ಇರಲಿಲ್ಲ. ಅವ್ರು ಎಷ್ಟೋ ಫ್ರೀಯಾಗೂ ಮಾಡ್ಕೊಡ್ತಾ ಇದ್ರು. ಆದ್ರೂ ನಮ್ಗೆ ಯಾವುದು ಕೊರತೆ ಇಲ್ಲದೆ ಬೆಳೆಸಿದ್ರಿಂದ ನಮ್ಗೆ ಅದು ಗೊತ್ತೇ ಇಲ್ಲ. ಆವಾಗ ಮನೆ ವಿಷಯ ನಮಗೆ ಅಷ್ಟು ಅರ್ಥನೂ ಆಗ್ತಾ ಇರಲಿಲ್ಲ. ಯಾವ ಊರಲ್ಲಿ ಬಾಲ್ಯ ಬೆಂಗಳೂರಿನಲ್ಲೇ ಬೆಳೆದದ್ದೆಲ್ಲ ಎಲ್ಲ ಮಲ್ಲೇಶ್ವರಂನಲ್ಲೇ, ಅದು ಬಿಟ್ಟು ಬೇರೆ ಇನ್ನೊಂದು ಕಡೆ ಇಲ್ಲ ನಂದು, ಬರೀ ಬೆಂಗಳೂರು. ಆ ಪರಿಸರ ನಿಮ್ಗೆ ಯಾವ ರೀತಿ ಪ್ರಭಾವ ಕೊಡ್ತಾ ಇತ್ತು? ಆವಾಗ ಇದ್ದ ಬೆಂಗಳೂರಿಗೂ ಆವಾಗಿದ್ದ ಮಲ್ಲೇಶ್ವರಕ್ಕೂ ಇವಾಗಿದ್ದ ಮಲ್ಲೇಶ್ವರಕ್ಕೂ ತುಂಬ ವ್ಯತ್ಯಾಸ ಇದೆ. ಆವಾಗ ನಾವಿದ್ದಾಗ ನಾವು ಅಕ್ಕಪಕ್ಕ ಎಲ್ಲರೂ ಯಾರ ಮನೆ ಮಕ್ಕಳು ಇವರು ಅಂತ ಗೊತ್ತಿರ್ತಾ ಇತ್ತು. ನಾವು ಹೊರಗಡೆ ಹೋಗುವಾಗ ಹಿರಿಯರು ಯಾರಾದರೂ ನಾವೇನಾದರೂ ಒಬ್ಬರ ಮೇಲೆ ಒಬ್ಬರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇದ್ರೆ, ಅಥವಾ ನಾವು ಏನೋ ಜೋರಾಗಿ ನಕ್ಕೊಂಡು ಹೋಗ್ತಾ ಇದ್ರೆ, ಒಂದು ಹಣೆ ಕುಂಕುಮ ಇಲ್ಲದೆ ಇದ್ರು ಕೂಡ ನೋಡಿಬಿಟ್ಟು ನಮಗೆ ಕರೆದು ಹೇಳೋರು. ನಮ್ಗೆ ಯಾರಿಗೂ ಬೇಸರ ಆಗ್ತಾ ಇರಲಿಲ್ಲ. ನಾವು ಇನ್ನೇನಾದರೂ ಹಾಗೇನಾದರೂ ಒಂಥರ ಇದು ಮಾಡಿದ್ರೆ ಮನೆಗೆ ಬಂದು ನಮ್ಮ ತಾಯಿಗೂ ಹೇಳೋರು. ನಮ್ಮ ತಾಯಿಯವ್ರು ಯಾಕೆ ಹೇಳಿದ್ರು ಅಂತ ಅವ್ರು ಕೇಳ್ತಾ ಇರಲಿಲ್ಲ. ನಮ್ಮ ತಾಯಿ ನಮ್ಮನ್ನು ಬೈತಾ ಇದ್ರು. ಅಂದರೆ ಆ ಥರದಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ಲ. ದೊಡ್ಡವ್ರು ಹೇಳಿದ ತಕ್ಷಣ ಅಲ್ಲೇ ಗೊತ್ತಾಗ್ತಾ ಇತ್ತು. ನಾವು ಜಾಸ್ತಿ ಹಾಗೆ ವಾಕಿಂಗು ಇನ್ನೊಂದು ಈಗಿನ ಕಾಲದ ಥರ ನಾವು ಓಡಾಡ್ತಾನೂ ಇರಲಿಲ್ಲ. ಸ್ಕೂಲು ಆಟ ನಮ್ಗೆ ಇದ್ದಿದ್ದೆಲ್ಲ ಬರೀ ಆಟ. ಈಗಿನ ನಮ್ ತುಂಬಾ ಆಟ ಆಡ್ತಾ ಇದ್ರು ಅಷ್ಟೇ. ಅದು ಯಾವ ದಶಕದಲ್ಲಿ ಅಮ್ಮ? ಅದು 1950-60 ಸಮಯನ ಅಥವಾ ಅದ ನಂತರನ, ಅದನ್ನ ಮುಂಚೆನ? ನಾನು ಹುಟ್ಟಿದ್ದೆ 46ರಲ್ಲಿ. 46 ಅಂದ್ರೆ 40, 45, 50, 55 ಅಷ್ಟೇ ವಯೋಮಾನದಲ್ಲಿ. 12-13 ವರ್ಷದವರೆಗೂ ತುಂಬಾನೇ ಆಟ ಆಡೋದು ಮಾಡೋದು. ಕ್ರಿಕೆಟ್ ಬಿಟ್ಟು ತುಂಬಾ ಇತ್ತು. 20 ವರ್ಷದವರೆಗೂ ಕ್ರಿಕೆಟ್ ಆಡ್ತಾರೆ. ನೀವು ನಮ್ಮ ಅಣ್ಣನಿಗೂ ಒಳ್ಳೆ ದೊಡ್ಡ ಕ್ರಿಕೆಟ್ ಆಟಗಾರರು. ಅದ್ರೊಳಗೂ 3ನೇ ಅಣ್ಣನ ಜೊತೆಗೆ ಒಳ್ಳೆ ಆಫ್ ಸ್ಪಿನ್ನರ್. ಈ ಚೈನಾ ಬಾಲ್ ಅಂತ ಹಾಕ್ತಾರೆ, ಅದನ್ನು ತುಂಬ ಚೆನ್ನಾಗಿ ಹಾಕ್ತಾ ಇದ್ರು. ಅವ್ರ ಜೊತೆಗೆ ನಾನು ಕ್ರಿಕೆಟ್ ಕಲ್ತಿದ್ದು, ಅವ್ರ ಜೊತೆ ಆಟ ಆಡ್ತಾ ಇದ್ದೆ. ತುಂಬಾನೇ ಕ್ರಿಕೆಟ್ ಹುಚ್ಚು ತುಂಬ ಇತ್ತು. ಕಾಮೆಂಟ್ರಿ ಕೇಳೋದು, ರೇಡಿಯೋ ಮುಂದೆ ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಬರೋದು, ಕಿವಿ ಕೊಟ್ಟು ಕಾಮೆಂಟ್ರಿ ಕೇಳೋದು. ಹೊರಗಡೆ ನಮ್ಮ ತಂದೆ ಯಾರಾದರೂ ಬಂದರೆ ಮಾತಾಡ್ತಾ ಇದ್ರೆ ಕಡಿಮೆ ವಾಲ್ಯೂಮಲ್ಲಿ ಹಾಕ್ಕೊಂಡು ಕೇಳಿ ಮಾಡ್ತಾ ಇದ್ದೆ. ಅದನ್ನ ಆಫ್ ಮಾಡಿದ್ಮೇಲೆ ನಾವು ಹೋಗೋಕೆ ಮುಂಚೆ ನಮ್ಮ ತಂದೆ ಕೇಳೋರು, ಎಷ್ಟಾಗಿದೆ ಸ್ಕೋರ್ ಅಂತ ಕೇಳೋರು. ಅವ್ರಿಗೆ ಗೊತ್ತಾಗ್ತಾ ಇತ್ತು ನಾವು ಕೇಳ್ತಾ ಇದ್ದೆ ಬಿಟ್ಟು. ನನ್ನ ಹುಚ್ಚು ಅವ್ರಿಗೆ ಗೊತ್ತಿತ್ತು, ಕ್ರಿಕೆಟ್ ಹುಚ್ಚಿದೆ. ಯಾವುದು ಪ್ರೌಢಶಾಲೆಯಲ್ಲಿ? ಅಲ್ಲಿ ಮಲ್ಲೇಶ್ವರಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಇದೆ. ಅದಕ್ಕೆ ಮುಂಚೆ ಮಲ್ಲೇಶ್ವರಂ ಲೇಡೀಸ್, ಇವಾಗ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಅಂತ ಆಗಿದೆ, ಅಲ್ಲಿ ಓದಿದ್ದು ನಾನು. ಅವು ಬಹಳ ಕಡಿಮೆ ಕಾಲೇಜ್ಗಳು ಇತ್ತು. ಇಡೀ ಬೆಂಗಳೂರಿಗೆ ಒಂದು 8-10 ಇತ್ತು ಅಂತ ಕಾಣಿಸುತ್ತೆ. ಜಾಸ್ತಿ ಇರಲಿಲ್ಲ. MBS ಕಾಲೇಜ್ ಇತ್ತು ಮಲ್ಲೇಶ್ವರದ. ಇದ್ದಿದ್ದೆ MBS ಕಾಲೇಜ್. ಅವಾಗಿನ್ನೂ ಅಮ್ಮಣ್ಣಿ ಕಾಲೇಜು ಇದು ಯಾವುದೂ ಬಂದಿರಲಿಲ್ಲ. ಇದ್ದಿದ್ದೇ ತುಂಬ ಕಡಿಮೆ. ಅದಿದ್ದು ಬಿಟ್ಟರೆ ಇನ್ನೆಲ್ಲರೂ ಇದಕ್ಕೆ ಮಹಾರಾಣಿ ಕಾಲೇಜಿಗೆ ಬರಬೇಕಾಗಿ ಬರ್ತಾ ಇತ್ತು. ಮೌಂಟ್ ಕಾರ್ಮಲ್ ಅಷ್ಟೇ ಇದ್ದಿದ್ದು, ಬೇರೆ ಯಾವುದೂ ಇರಲಿಲ್ಲ. ನಾವು ಓದುವಾಗ ತುಂಬ ಲಿಮಿಟೆಡ್, ಅಷ್ಟು ಇದಾಗಿ ಇರ್ತಾರಲ್ಲ ಈ ಥರ ಕೋಚ್. ನಾವು ನಮ್ಮ ಇದಕ್ಕೆ ಕೋ ಎಜುಕೇಶನ್ ಚಿಕ್ಕ ಕ್ಲಾಸ್ಗಳಲ್ಲಿತ್ತು. ಹೈಸ್ಕೂಲಿಗೆ ಬರೋ ಅಷ್ಟಕ್ಕೆ ಕೋ ಎಜುಕೇಶನ್ ಅದೆಲ್ಲ ಇರಲಿಲ್ಲ. ಕಾಲೇಜಲ್ಲಿ ಮತ್ತೆ ಕೋ ಎಜುಕೇಶನ್ ಇರ್ತಾ ಇತ್ತು ಅಷ್ಟೇ. ಯಾರು ನಿಮ್ಮ ಕ್ರಿಕೆಟ್ ಹೀರೋ ಆಗಿನ ಕಾಲದಲ್ಲಿ? ಯಾರು ನೆನಪಾಗ್ತಾರ ಆಗಿನ ಕಾಲದ ಕ್ರಿಕೆಟ್ ಟೀಮ್ಸ್? ಆಗಿನ ಕಾಲದಲ್ಲಿ ಹೀರೋ ಅಂದ್ರೆ ರಿಚಿ ಬೆನ್ನು. ಯಾವ ಆಸ್ಟ್ರೇಲಿಯಾ ಸಾರಿ ರಿಚಿ ಬೆನ್ನು ತುಂಬ ಒಂಥರ. ಅಂದರೆ ಒಂದು ಆವಾಗ ಕ್ರಿಕೆಟ್ಟು ನಾವು ಅವಾಗ ಇದ್ರೊಳಗೆ ಬರ್ತಾ ಇರಲಿಲ್ಲ. ಪಿಕ್ಚರ್ಗೆ ಹೋದಾಗ, ಸಿನಿಮಾಗೆ ಹೋದಾಗ ಫಸ್ಟ್ ಅಲ್ಲಿ ತೋರಿಸೋರು. ಇವಾಗ ದೂರದರ್ಶನ ಏನೂ ಇರ್ತಾ ಇರಲಿಲ್ಲ ಆವಾಗ ನೋಡೋದು. ಎಲ್ಲದಕ್ಕಿಂತ ನಾವು ಒಂದು ಹೇಳಬೇಕು ಅಂದರೆ ರಿಚಿ ಬೆನ್ನು ವಾಸ್ ವೆರಿ ಹ್ಯಾಂಡ್ಸಮ್. ಸೊ ಎಲ್ಲ ಹುಡುಗರಿಗೂ ಇಷ್ಟ ಆಗ್ತಾ ಇತ್ತು. ನನ್ನ ಎಲ್ಲ ಕಾಲಕ್ಕೂ ಸಲ್ಲುವ ಉತ್ತರ ಇದ್ದಪ್ಪ. ಅಲ್ಲ ಮಾಮೂಲಾಗಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತಾನೆ. ಇವಾಗ ಸಲ್ಮಾನ್ ಖಾನ್ ಇನ್ನೊಬ್ರು ಅಂತಾರೆ. ಅವಾಗ ಕೆಲವ್ರಿಗೆ ದೇವಾನಂದ್ ಇಷ್ಟ ಇರ್ಬೋದೇನೋ. ನನಗೆ ಆ ಥರ ದೇವಾನಂದ್ ಅವರೆಲ್ಲ ಇಷ್ಟ ಇರಲಿಲ್ಲ. ಅವ್ರ ಆ್ಯಕ್ಟಿಂಗ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟೇ. ಸಿನಿಮಾಗಳನ್ನ ತುಂಬ ನೋಡ್ತಿದ್ರ ಚಿಕ್ಕ ವಯಸ್ಸಲ್ಲಿ? ಸಿನಿಮಾಗಳು ನೋಡ್ತಾ ಇರಲಿಲ್ಲ. ನಮ್ಮ ತಾಯಿ
ಬಂದು ಕತೆ ಹೇಳೋರು. ನಮ್ಮ ತಾಯಿ ಕತೆ ಹೇಳಿದ್ರೆ ನನ್ನ ಕಣ್ಣು ಮುಂದೆನೇ ನಾವೆಲ್ಲರೂ ನಾವು ಹಂಗೆ ಕೂತ್ಕೊಂಡಿರ್ತಾ ಇದ್ವಿ, ಎದ್ದು ಹೋಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಕತೆ ಹೇಳ್ತಾ ಇದ್ರು. ನಮ್ಮ ಮುಂದೆನೇ ಪ್ರತಿಯೊಂದು ದೃಶ್ಯ ನಡೀತಾ ಇದೆ ಅನ್ನೋ ಥರ ಹೇಳ್ತಾ ಇದ್ರು. ನಮ್ಮ ತಾಯಿ ಸ್ವಲ್ಪ ಹಿಂದಿ, ತೆಲುಗು, ತಮಿಳು ನೋಡ್ತಾ ಇದ್ರು. ಆದ್ರಿಂದ ನಮಗೆ ಆ ಕತೆಗಳೆಲ್ಲ ಹೇಳೋರು. ಅದೇ ನಮಗೆ ತುಂಬ ನೆನಪಿನಲ್ಲಿರೋದು ಕತೆಗಳು. ಆಮೇಲೆ ಈ ಇದೆಲ್ಲ ಕೇಬಲ್ ಇಲ್ಲದೆ ಇರೋ ಕಡೆ ನಾವು ರಾಯಚೂರು ಅಲ್ಲೆಲ್ಲ ಇದ್ವಿ, ಕೇಬಲ್ ಇರಲಿಲ್ಲ. ಅವಾಗ ವಿಡಿಯೋಗಳು ಹಾಕ್ಕೊಂಡು ಸಿನಿಮಾಗಳು ನೋಡ್ತಾ ಇದ್ವಿ ಅಷ್ಟೇ. ಮಕ್ಕಳು ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ನೋಡ್ತಾ ಇದ್ವಿ, ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ, ನೋಡ್ತಾ ಇದ್ವಿ ಅಷ್ಟೇ. ಸಿನಿಮಾಗೆ ಹೋಗೋದು ಮೊದಲಿಂದ ನನಗೆ ಹೊರಗಡೆ ಹೋಗೋ ಅಭ್ಯಾಸ ತುಂಬ ಕಡಿಮೆ. ಐ ನಾಟ್ ಎ ಸೋಷಿಯಲ್ ಪರ್ಸನ್, ನಿಜ ಹೇಳಬೇಕು ಅಂತ. ಇನ್ನೊಂದು ಸ್ವಲ್ಪ ನಿಮ್ಮ ತಂದೆಯವ್ರ ಬಗ್ಗೆನೇ ಬರೋಣ. ಯಾಕೆಂದ್ರೆ ಬಹಳ ಮುಖ್ಯವಾದಂಥ ಭಾಗ ನಿಮ್ಮ ತಂದೆಯವ್ರನ್ನ ನಾವು ಈ ಸಂದರ್ಶನದಲ್ಲಿ ಕವರ್ ಮಾಡ್ಬೇಕಂತಿರೋದು. ಒಟ್ಟಾರೆಯಾಗಿ ಸಿಖ್ರು ಅವ್ರ ಬಗ್ಗೆ ಇನ್ನೊಂದಿಷ್ಟು ಸ್ವಲ್ಪ ಹೇಳಿ, ಮತ್ತು ಈಗಿನ ಕಾಲಮಾನಕ್ಕೆ ಅವರು ಹೇಗೆ ಮಾದರಿ ಆಗ್ತಾರೆ, ಮಾದರಿ ಪತ್ರಕರ್ತರಾಗ್ತಾರೆ ಅಥವಾ ಮಾದರಿ ಸಾಹಿತಿ ಆಗ್ತಾರೆ, ಹೇಗೆ ಪ್ರಸ್ತುತರಾಗ್ತಾರೆ ಈ 21ನೇ ಶತಮಾನಕ್ಕೆ. ಸಿಖ್ರು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಸಿಖ್ರು ಅವರು ಏನು ಬರೆದ್ರು ಕೂಡ ಬರ್ತಿದ್ದು ನೀವು ಏನು ಕಟ್ ಆ್ಯಂಡ್ ರೈಟ್ ಅಂತಿರೋ ಸತ್ಯವನ್ನ ಒಂದು ಚೂರು ಇದಿಲ್ಲದೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರೀತಾ ಇದ್ರು. ಅವರು ರಾಜಕಾರಣಿ ಅಲ್ಲ, ಆದರೆ ರಾಜಕೀಯದ ಆಗು ಹೋಗುಗಳನ್ನೆಲ್ಲ ವಿಮರ್ಶಿಸ್ತಾ ಇದ್ರು. ಪ್ರತಿಯೊಂದು ಇದಕ್ಕೂ ಅವರ ಅಂಕಣಗಳು ಸಂಯುಕ್ತ ಕರ್ನಾಟಕನಲ್ಲಿ, ಪ್ರಜಾವಾಣಿನಲ್ಲಿ ಬರ್ತಾ ಇತ್ತು. ಒಂದೊಂದು ಅಂಕಣದಲ್ಲೂ ಒಬ್ಬ ಮಿನಿಸ್ಟ್ರು ಏನು ಮಾಡ್ತಾರೆ, ಯಾರು ಏನು ತಪ್ಪುಗಳು ಸಮಾಜದಲ್ಲೇ ಆಗಲಿ ಯಾವುದೇ ಆಗಲಿ ಅದನ್ನೆಲ್ಲ ಅಲ್ಲೇ ವಿಮರ್ಶಿಸಿ, ಬರೀ ವಿಮರ್ಶನೆ ಒಂದೇ ಅಲ್ಲ, ಅದಕ್ಕೆ ಒಂದು ಉತ್ತರ ಕೂಡ ಕೊಡ್ತಾ ಇದ್ರು. ಹೇಗೆ ಮಾಡಬಹುದು, ಅದನ್ನು ಹೇಗೆ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಅದರೊಳಗೆ ಒಂದು ಕ್ಲೂ ಕೂಡ ಕೊಟ್ಬಿಡ್ತಾ ಇದ್ರು ಅವರು, ಹೇಳ್ತಾ ಇದ್ರು ಅವ್ರಿಗೆ. ನಾವು ಚಿಕ್ಕನಲ್ಲಿ ನೋಡಿದಾಗಲಿಂದ ತುಂಬ ಜನ ಬರೋರು, ಎಷ್ಟು ಕೇಳೋರು, ಎಲ್ಲ ಮಾಡೋರು. ಅದೊಂದೇ ಅಲ್ಲದೆ ಅವರು ಯಾವುದು ಬರೆದ್ರೇನು ಅದರೊಳಗೆ ತುಂಬ ಚಿಕ್ಕ ಚಿಕ್ಕ ವಾಕ್ಯಗಳು. ಅವರು ಇವಾಗ ಬರೆಯುವಾಗ ಪ್ರತಿಯೊಂದಕ್ಕೂ ಅವನು ಬಂದು ಹೋದನು ಇನ್ನೊಂದು ಅದು ನಾನು ಬರಿತೀವಿ, ಅವ್ರು ಹಂಗೆ ಬರಿತಾ ಇರಲಿಲ್ಲ. ರಾಮ ಬಂದ ಸಾಕು ಅಷ್ಟೇ, ರಾಮ ಬಂದ, ನನಗೆ ಏನು ಬೇಕೋ ಅದು ಸಿಕ್ತು. ಆಮೇಲೆ ಅವ್ರ ಬರವಣಿಗೆಯಲ್ಲಿ ಇವಾಗ ಬರೀ ಎಲ್ಲರೂ ದೊಡ್ಡ ಪಂಡಿತರೇ ಓದ್ಬೇಕು ಅಂತ ಚಿಕ್ಕ ಎಲ್ಲರೂ ಓದ್ತಾರೆ, ಅವ್ರಿಗೂ ಅರ್ಥ ಆಗ್ಬೇಕು ಅವ್ರು ಬರ್ದಿರೋದು. ಹಾಗೆ ತುಂಬಾ ಸುಲಭವಾಗಿ ಬರಿತಾ ಇದ್ರು. ನಾನು ಕೇಳಿದ್ರೆ ಲಾಲಿತ್ಯವಾಗಿ ಬರಿತಾ ಇದ್ರು ಅಂತ ನನ್ನ ಮನಸ್ಸಿನಲ್ಲಿ, ಆದ್ರೆ ತುಂಬಾ ಚೆನ್ನಾಗಿ ಬರಿತಾ ಇದ್ರು ಅವರು. ಇನ್ನು ಹೇಳಬೇಕು ಅಂದ್ರೆ ರಾಜಕಾರಣಿಗಳೇ ಅಲ್ಲದೆ ಅವರು ಮಾಡಿದ್ದು ಏನು ಅಂತಂದ್ರೆ, ಅವ್ರ ಹತ್ರ ತುಂಬಾ ಜನ ಕಿರಿಯ ಸಾಹಿತಿಗಳು ಬರೋರು. ಅವ್ರಿಗೆಲ್ಲರೂ ಅವ್ರಿಗೂ ಪುಸ್ತಕಗಳು ನನಗೆ ಗೊತ್ತಾಗೆ ಹೆಸರು ಹೇಳೋ ತುಂಬ ಜನ ದೊಡ್ಡ ಪುಸ್ತಕಗಳೆಲ್ಲ ತೊಗೊಂಡ್ಬಂದ್ಬಿಡೋರು, ಟ್ರಾನ್ಸ್ಲೇಷನ್ ಒಪ್ಕೊಂಡು ಬಂದ್ಬಿಡೋರು. ಅವ್ರಿಗಷ್ಟು ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅದನ್ನ ನಮ್ಮ ತಂದೆ ಅವ್ರ ಮನುಷ್ಯ ಬೈತಾ ಇದ್ರು, ಯಾಕೆ ಇದನ್ನ ಒಪ್ಕೊಂಡೆ ಅಂತ ಹೇಳೋರು. ಬಟ್ ಅದನ್ನ ಕೂತ್ಕೊಂಡು ಎಲ್ಲ ತಾನೇ ಬರೆದು ಕೊಟ್ಟು ಅವರಿಗೆ ಎಲ್ಲ ಮಾಡಿಬಿಟ್ಟು ಅವ್ರು ಒಪ್ಕೊಂಡು ಬಂದಿದ್ದನ್ನ ತಾನು ಬರೆದು ಅದನ್ನ ಅವ್ರ ಹೆಸರಿನಲ್ಲಿ ಹಾಕಿಸ್ತಾರೆ. ನನ್ನ ಹೆಸರಿನಲ್ಲಿ ಒಂದು ದಿನ ಒಬ್ರು ಮಾಡಿಕೊಟ್ಟಿದ್ದನ್ನು ಹಾಕ್ಕೊಳ್ಳಿಲ್ಲ, ನಾನು ಮಾಡಿದ್ದೆ ಅಂತ ಇನ್ನೊಬ್ರು ಹೇಳಿಲ್ಲ. ಮನೆಯಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು, ಯಾಕೆಂದ್ರೆ ಅವ್ರ ಆಫೀಸ್ ರೂಮ್ನಲ್ಲಿ ಬಂದವರು ಮಾತಾಡೋದು ನಮಗೆ ಗೊತ್ತಾಗ್ತಾ ಇತ್ತು. ಹೊರಗಡೆ ಪ್ರಪಂಚಕ್ಕೆ ಇದು ಶರ್ಮಾ ಮಾಡಿಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಜನದ್ದು ಪುಸ್ತಕಗಳಿಗೆ ಅವ್ರು ಮುನ್ನುಡಿ ಬರ್ಕೊಟ್ಟಿದ್ದಲ್ಲೇ ಅವ್ರು ಬರ್ಕೊಟ್ಬಿಟ್ಟು ಕೊಟ್ಟರೆ ಫುಲ್ಲು ಎಡಿಟ್ ಮಾಡಿ ಪ್ರೂಫ್ ರೀಡಿಂಗ್ ಮಾಡಿ ಪ್ರತಿಯೊಂದು ಎಷ್ಟು ಸಮಯ ತುಂಬ ಅಭಾವ ಇರ್ತಾ ಇತ್ತು. ಆ ಸಮಯದಲ್ಲೂ ಇದ್ರೊಳಗೆ ಕೂಡ ಅವ್ರು ಕೂತ್ಕೊಂಡು ಮಾಡ್ಕೊಡ್ತಾರೆ. ಈ ಒಬ್ಬರಿಗಾಗ್ಲಿ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅಷ್ಟೊಳಗಾಗಲೇ ನಮ್ಮ ತಂದೆ ತುಂಬಾನೇ ಹೆಸರು ಬಂದಿತ್ತು, ಆದರೆ ಯಾರಿಗೂ ಮಾಡಲಿಲ್ಲ. ಎಲ್ರಿಗೂ ಒಂದು ಇದರ ಮೆಟ್ಲು ಥರ ಮಾಡಿಕೊಟ್ರು, ಒಬ್ಬೊಬ್ರಿಗೂ ಮೇಲೆ ಹತ್ತೋದಕ್ಕೆ ಮಾಡಿಕೊಟ್ರು. ಹಾಗೆ ಮತ್ತು ಕೃಷ್ಣಮೂರ್ತಿ, ತರಾಸು ನಾನು ನನಗೆ ತುಂಬ ಚಿಕ್ಕವಳು, ಅಕ್ಕ ನೋಡಿದ್ದಾರೆ, ಮನೆಯವರು ಹಿರಿಯರೆಲ್ಲ ನೋಡಿದ್ದಾರೆ. ತರಾಸು ನಮ್ಮ ಚಿಕ್ಕಪ್ಪನ ಕ್ಲಾಸ್ಮೇಟು, ನಮ್ಮ ಊರಿನವರು, ಚಿತ್ರದುರ್ಗದವರು. ಅವ್ರಿಗೂ ಹೀಗೆ ಬಂದು ನಮ್ಮ ಊರಿನಲ್ಲಿ ಬಂದು ನಮ್ಮ ಮನೇಲೇ ಇದ್ರಂತೆ. ಆಮೇಲೆ ಅವ್ರನ್ನ ವಿಶ್ವ ಕರ್ನಾಟಕ ಪ್ರೆಸ್ನಲ್ಲಿ ತಗೊಂಡು ಅವ್ರು ನೀವು ಚೆನ್ನಾಗಿ ಬರೀತೀಯಾ ಅಂತ ಎನ್ಕರೇಜ್ ಮಾಡಿ ಅವ್ರಿಗೆ ಹಾಗೆಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲ ಮಾಡಿ ತುಂಬ ಜನಕ್ಕೆ ಹೀಗೆ ಮಾಡಿದ್ದಾರೆ. ಮತ್ತು ಕೃಷ್ಣಮೂರ್ತಿ, ಆಮೇಲೆ
ಇವರು ನಾಡಿಗ ಕೃಷ್ಣಮೂರ್ತಿ, ಅರ್ಚಕ್ ವೆಂಕಟೇಶು, ಇವ ಹೆಸರು ನೀವು ಕೇಳಿದ್ರು ಇಲ್ವೋ, ಆದರೆ ತುಂಬಾ ಜನಕ್ಕೆ ಹೇಗೆ ಮಾಡಿ. ಮತ್ತು ಕೃಷ್ಣಮೂರ್ತಿಗಂತೂ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ತಂದೆ. ಅವ್ರಿಗೆ ಬರಿ ಅಂತ ಹೇಳ್ಬಿಟ್ಟು ನಿಂಗಾಗುತ್ತೆ, ಬರಿ ಎಲ್ಲಾರು ಬರಿ ಅಂತ ಹೇಳ್ತಾ ಇದ್ರು. ಬರೆದ್ರೆ ಯಾವಾಗಲೂ ಬರೆದ್ರೇನೆ ಬರೋದು ಅಂತ. ನಮ್ಮ ಇದರೊಳಗೆ ಕೋ ಶ್ರೀನಿವಾಸಯ್ಯ ಅಂತ ಒಬ್ಬರಿದ್ರು. ಅವ್ರು ಒಂದ್ಸತಿ ಜರ್ಮನಿಗೆ, ನಮ್ಮ ತಂದೆಗೆ ಸಾಕು ಮಗ, ನಮ್ಮ ತಂದೆ ತಾಯಿಗೆ ಸಾಕು ಮಗ ಅಂದರೆ ಅವರು ಮಾನಸಪುತ್ರ. ಅವರು ಇದಕ್ಕೆ ಹೋದಾಗ, ಜರ್ಮನಿಗೆ ಹೋದಾಗ ಡೈರಿ ಬರೆದು ಕಳಿಸಿ ನಮ್ಮ ತಂದೆ ರೆಗ್ಯುಲರ್ ಆಗಿ ಬರೆಯೋರು. ಬರೆದ್ರೆ ನಮ್ಮ ತಂದೆ ಇದನ್ನೆಲ್ಲ ಒಂದು ಡೈರಿ ಥರ ಬರೆದುಕೊಂಡು ಬಂದು ಬರೆದ ಮೇಲೆ ಅದನ್ನು ಪುಸ್ತಕ ಮಾಡೋದು. ನಾ ಕಂಡ ಜರ್ಮನಿ ಅಂತ ನಮ್ಮ ತಂದೆ ತಿದ್ದಿ ಎಲ್ಲ ಮಾಡಿ ಪುಸ್ತಕ ಮಾಡಿಸಿದ್ರು. ಇದು ಹೇಳಬೇಕು ಅಂದರೆ ನಮ್ಮ ತಂದೆ ಗುಣ. ನೀವು ಒಂದು ಮಾತು ಹೇಳ್ತೀನಿ ಇಲ್ಲಿ, ನಾನು ಹೊಗಳ್ತಾ ಇದ್ದೀನಿ ಅನ್ನೋ ಕ್ವಶನ್ ಅಲ್ಲ. ರಾಪ ವಿಷಯ ಫಸ್ಟ್ ತಿಳಿದಾಗ, ನೋಡಿಲ್ಲ ಕೇಳಿದಾಗ, ಅವ್ರ ಹತ್ರ ಒಂದ್ಸರ್ತಿ ಮಾತಾಡಿದಾಗ ನಾನು ನಿಜವಾಗ್ಲೂ ನಮ್ಮ ತಂದೆಗೆ ಈ ಹುಡುಗ ಶಿಷ್ಯ ಆಗಬಾರ್ದಾಗಿತ್ತ ಅಂತ ಅನ್ನಿಸ್ತು. ಎಲ್ಲಾರನ್ನೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಹಿಂದೆ ನಿಂತ್ಕೊಂಡು, ಯಾರನ್ನೂ ಏನೂ ಅನ್ನಲ್ಲ, ಹಿಂದೆ ನಿಂತ್ಕೊಂಡು ಎಲ್ರಿಗೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಯಾರು ಅವ್ರಿಗೆ ಬೆನ್ನಲ್ಲಿ ಇದು ಮಾಡಿದ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಆ ಹುಡುಗ. ತಾನಷ್ಟು ಬ್ಯುಸಿ ಆಗಿದ್ರು ಕೂಡ. ಅದಕ್ಕೆ ನಿಜವಾಗ್ಲೂ ನನಗೆ ಅದಕ್ಕೋಸ್ಕರ ನಾನು ಭಾವ ಸಂಗಮಕ್ಕೆ ಸೇರಿದೆ. ಅಕ್ಕ ಹೇಳಿದ್ಮೇಲೆ ನಿಜವಾಗ್ಲೂ ಎಷ್ಟು ಒಳ್ಳೆ ಹುಡುಗ. ಈಗಿನ ಕಾಲದಲ್ಲಿ ಯಾವ ಸಾಹಿತ್ಯನೂ ಇನ್ನೊಬ್ಬನ ಮೇಲೆ ಬರೋಕ್ಕೆ ಬಿಡಲ್ಲ. ನಾವೇ ನೋಡ್ತಾ ಇದ್ದೀವಿ, ಯಾರನ್ನೂ ಬಿಡಲ್ಲ, ತುಳಿದು ಹಾಕ್ಬಿಡ್ತಾರೆ. ಯಾವ ಪ್ರೊಫೆಷನ್ನಲ್ಲೇ ಆಗಲಿ ಯಾರು ಇನ್ನೊಬ್ಬನ ಮೇಲಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ. ಅದು ನಮ್ಮ ತಂದೆಯಲ್ಲಿ ನಾವು ಚಿಕ್ಕನಿಂದ ನಾವು ನೋಡಿದ್ದು ಗುಣ. ಅದು ಮನೆಗೆ ಅಷ್ಟು ಚೆನ್ನಾಗಿ ಬರ್ತಾ ಇದ್ರು. ನಾವೇ ನಮ್ಮ ತಾಯಿ ಎಷ್ಟೋ ಸರ್ತಿ ಅನ್ಕೊಳ್ತಾ ಇದ್ವಿ, ಇಷ್ಟೊತ್ತಾದ್ರೂ ಮಾಡ್ತಾ ಇದ್ದಾರೆ ಅಂತ. ಅಷ್ಟೊತ್ತಾದ್ರೂ ಎಷ್ಟೇ ಹೊತ್ತಾಗಲಿ ಯಾವಾಗಲೇ ಬರಲಿ ಕೂತ್ಕೊಂಡು ಅವ್ರದ್ದು ಪಾಪ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಎಲ್ಲರೂ ಕೂತ್ಕೊಂಡು ಮಾಡಿ ಕರೆಕ್ಷನ್ ಮಾಡಿ ಅವ್ರು ಕೂಡಿಸ್ಕೊಂಡು ಅವ್ರು ಹೇಳೋರು, ನೀ ಇಲ್ಲಿ ತಪ್ಪು ಮಾಡಿದ್ಯಾ, ಇಲ್ಲಿ ಹೀಗೆ ಮಾಡು, ಇಲ್ಲಿ ಹೀಗೆ ಬರೀಬೇಕಾಗಿತ್ತು ಅಂತ ಎಲ್ಲ ಹೇಳೋರು. ಅದು ಮುಖ್ಯವಾಗಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಮ್ಮ. ಬರವಣಿಗೆ ಮಾಡ್ತಾ ಇದ್ರು ಪತ್ರಿಕೆಗಳಿಗೆ. ಪತ್ರಕರ್ತರು ಅಂದ್ರೆ ಅವ್ರು ಯಾವ ಬಂಧನದಲ್ಲೂ ಇರಲಿಲ್ಲ, ಯಾವ ಪತ್ರಿಕೆಗೂ ಅವರು ಯಾವ ಬಂಧನದಲ್ಲೂ ಇರಲಿಲ್ಲ. ಅವ್ರಿಗೆ ಯಾವ ಇದ್ರೊಳಗೂ ಅಂಶಗಳು ಇಲ್ಲದೆ ತಾನು ಇರ್ಬೇಕು. ಈಗ ಅವರಿದ್ದ ಕಾಲಘಟ್ಟ ನನಗೆ ಗೊತ್ತಿರಂಗ ಬಹುಶಃ ಸ್ವತಂತ್ರ ಪೂರ್ವ 1947 ಮುಂಚೆ, ಅದ ನಂತರನೂ ಕೂಡ ಇತ್ತು. ಆ ಟೈಮಲ್ಲಿ ಬ್ರಿಟಿಷ್ ಆಡಳಿತ ಇದ್ದಂಥ ಸಮಯ. ಆಗ ನಮ್ಮ ಭಾರತೀಯತೆಗೆ ಅಥವಾ ನಮ್ಮ ಪರವಾಗಿ ಬರೆದಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆಗ ತಂದೆಯವರು ಎದುರಿಸಿದಂತ ಕಷ್ಟಗಳೇನಾದ್ರು ನಿಮ್ಮ ನೆನಪಲ್ಲಿದ್ದರೆ ನಾನು ತುಂಬಾ ಚಿಕ್ಕವಳು. ನಾನು 46 ನಲ್ಲಿ ಹುಟ್ಟಿರೋಳು. ಸೊ ಆದ್ರೆ ಓದಿರೋ ಪ್ರಕಾರ ನಮ್ಮ ತಂದೆದು ನನಗೊಂದು ರಾಮಾಯಣ, ನಮ್ಮ ತಂದೆ ಪುಸ್ತಕಗಳು ಎಲ್ಲ ನನಗೆ ರಾಮಾಯಣ, ಬೇರೆ ಯಾವುದು ರಾಮಾಯಣ ಮಹಾಭಾರತ ಇಲ್ಲ ನನಗೆ, ಅವ್ರ ಪುಸ್ತಕಗಳೇ. ಅದರೊಳಗೆ ಒಂದೊಳಗೆ ಓದಿರೋದ್ರೊಳಗೆ ಪ್ರೀ ಇಂಡಿಪೆಂಡೆನ್ಸ್ ಮುಂಚೆ ಅವ್ರೇನು ಮಾಡಿದ್ರು, ಈ ಒಂದು ನಮ್ಮ ಮೈಸೂರು ಮಹಾರಾಜ ಬ್ರಿಟಿಷ್ ಕಾಲದಲ್ಲಿ ಈ ಟ್ಯಾಕ್ಸ್ಗಳು ಹಾಕ್ತಾ ಇದ್ರಲ್ಲ, ಅದ್ರ ವಿಷಯವಾಗಿ ತೀಕ್ಷ್ಣವಾಗಿ ಒಂದು ಲೇಖನ ಬರೆದು ವಿಶ್ವ ಕರ್ನಾಟಕ. ಅದು ಏನಾಯ್ತು ಗೊತ್ತಾ, ವಿಶ್ವ ಕರ್ನಾಟಕ ಮುಚ್ಚಿಸ್ಬಿಟ್ರು, ಮಟ್ಟಗೋಲು ಹಾಕಿದ್ರು ಅಂತ ಈ ಬರವಣಿಗೆಯಿಂದ ಆಯ್ತು. ಮತ್ತೆ ಇನ್ನೊಂದ್ ಕಡೆ ಬರೆದ್ರು, ಅವ್ರಲ್ಲಿ ನಿಲ್ಲಿಸ್ಲಿಲ್ಲ. ಅವ್ರದ್ದು ಇದ್ದಿದ್ದು ಜನರಿಗೆ ಮುಟ್ಟಿಸ್ಬೇಕು, ಏನಾಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಇವರು ಅಂದ್ಬಿಟ್ಟು ಅಂತ. ಅದನ್ನ ಮಾಡ್ತಾರೆ. ಹಾಗೆಲ್ಲ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಯಾವುದೇ ಮುಖಂಡ ಬರಹಗಾರ ಅವ್ರನ್ನೆಲ್ಲ ಹಾಲಲ್ಲೇ ಮುಟ್ಟುಗಳು ಹಾಕ್ಬಿಡೋರು. ಅವ್ರನ್ನ ಮತ್ತೆ ಅವರು ಪ್ರಬುದ್ಧಮಾನಕ್ಕೆ ಬರದೇ ಇರೋಂಗೆ, ಅವ್ರು ಮತ್ತೆ ಜನರಿಗೆ ತಲುಪದೇ ಇರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಆ ತರದ ಬಹುಶಃ ಇವರು ಕೂಡ ಆ ತರ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಇವ್ರ ಜೊತೆಗೆ ಇದ್ದವರು ಕೂಡ ಟಿ ಶರ್ಮಾ, ತಾತಾಚಾರ್ಯ ಶರ್ಮಾ ಅಂತ ಅವರು ದೊಡ್ಡ ಲೇಖಕರು. ಅವರು ಒಂದಿಷ್ಟು ಜನ ಎಲ್ಲ ಗುಂಪಾಗಿರ್ತಾ ಇದ್ರು. ಜೊತೆಗೆ ಎಲ್ಲರಿಗೂ ನಮ್ಮ ತಂದೆ ಒಂದು ಅದೇನು ಧೈರ್ಯ ಇತ್ತೋ, ಅದೇನೋ ಇತ್ತೋ, ಏನೇ ಆಗ್ಲಿ ಅವ್ರು ಯಾವುದೋ ಒಂದು ಇದ್ರ ತರ ಈ ಪೇಪರ್ ಅಲ್ಲ ಇನ್ನೊಂದು ಪೇಪರ್ ಎಲ್ಲೋ ಹೆಂಗೋ ಒಂದಾಗಿ ಕರಡು ಪ್ರತಿಗಳನ್ನು ಹಂಚಿಬಿಟ್ಟು ತಮ್ಮ ಇದನ್ನ ಎಲ್ರಿಗೂ ತಿಳಿಸ್ತಾ ಇದ್ರು. ಆ ಥರ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಅವರು ನನ್ನ ಜೈಲ್ ಹಾಕ್ತಾರೆ ಅಂತ ಹೆದರ್ಕೊಳ್ಳಿಲ್ಲ, ಅಥವಾ
ನನಗೆ ಸಂಸಾರಕ್ಕೆ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ ಅಂತ ಕೂಡ ಅವ್ರು ಯೋಚನೆ ಮಾಡಲಿಲ್ಲ. ಆ ಥರ ತೊಂದರೆಗಳೇನು ಬರಲಿಲ್ಲ, ನಿರ್ಭಯವಾಗಿರ್ತಾ ಇದ್ರು. ನಿರ್ಭಯವಾಗಿರ್ತಾ ಇತ್ತು. ಮೊನ್ನ ಹೇಳಿದ್ನಲ್ಲ, ಪ್ರಾಮಾಣಿಕವಾಗಿ ಸತ್ಯವನ್ನು ಸತ್ಯ ಇದ್ದಂಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಯಾವುದೇ ರಾಜಿ ಮಾಡ್ಕೊಳ್ತಾ ಇರಲಿಲ್ಲ. ಇಲ್ಲ, ಅವರ ಜೀವನದಲ್ಲಿ ರಾಜಿ ಮಾಡ್ಕೊಂಡಿದ್ದೆಲ್ಲ ಅವ್ರ ಹಾಸಿಗೆ ಹಿಡಿದಾಗ ಇನ್ನೇನು ಇಲ್ಲ, ನಾನು ಬರೆಯೋಕ್ಕಾಗಲ್ಲ ಅಲ್ಲ, ಆ ಬರವಣಿಗೆ ಅದ್ರ ಜೊತೆಗೆ ರಾಜಿ ಮಾಡ್ಕೊಂಡ್ರು ಅಷ್ಟೇ ಹೊರತು ಅವ್ರು ಇನ್ಯಾವುದ್ರ ಜೊತೆಗೆ ಅವ್ರು ರಾಜಿ ಮಾಡ್ಕೊಂಡಿದ್ದೇ ಇಲ್ಲ ಅವರ ಜೀವನದಲ್ಲಿ. ಒಂದು ದಿನ ನೇರವಾಗಿ ಬರಿತಾ ಇದ್ರು, ಜನರಿಗೆ ತಲುಪಿಸ್ತಾ ಇದ್ರು, ನೇರವಾಗಿ ಬರಿತಾ ಇದ್ರು. ಅವ್ರಿಗೆ ಇದ್ದಿದ್ದೆಲ್ಲ ಸಮಾಜದ ಹಿತದೃಷ್ಟಿ ಅಷ್ಟೇ. ಸರ್ಕಾರ ಮಾಡೋ ಕೆಲಸಗಳ ವಿಷಯ, ಸರ್ಕಾರದ ಬಗ್ಗೆ ಅವ್ರಿಗಿದ್ದಿದ್ದು, ಅವರು ಗಾಂಧಿ ಜೊತೆಗಿದ್ದಿದ್ದರಿಂದ ಅವರುಗಳೆಲ್ಲ ಅನ್ಕೊಂಡಿದ್ದು ಸರ್ವೋದಯ, ರಾಮರಾಜ್ಯ, ಈ ಥರದ್ದು ಒಂದು ವಿಚಾರಧಾರೆಯಲ್ಲೇ ಬೆಳೆದವರು, ಸಹಕಾರದಲ್ಲಿ ಸಹಕಾರ ಅನ್ನೋ ಒಂದು ಇದರೊಳಗೆ ಬೆಳೆದವರು ಆ ವಿಚಾರಧಾರೆಯಲ್ಲಿ. ಆದ್ದರಿಂದ ಅವ್ರಿಗೇನಾಯ್ತು, ಅವ್ರು ಯಾವತ್ತೂ ಬಗ್ಗಲಿಲ್ಲ, ಸರ್ಕಾರಕ್ಕೆ ಅವ್ರು ಯಾವತ್ತೂ ಬಗ್ಗಲಿಲ್ಲ. ತಮಗನ್ಸಿದ್ದನ್ನ ಅದು ಬರಿತಾ ಇದ್ರು. ಅವ್ರು ಏನು ಬರಿತಾ ಇದ್ರು ಅವರು ತೀಕ್ಷ್ಣವಾಗಿ ಬರಿತಾ ಇದ್ರು, ಜೊತೆಗೆ ಅದಕ್ಕೆ ಒಂದು ಸಲಹೆನ ಕೊಡ್ತಾ ಇದ್ರು. ಇದು ಹೇಗೆ ನೀವು ಇದರಿಂದ ಹೊರಗಡೆ ಬರ್ಬೋದು, ಸರ್ಕಾರ ಯಾವುದು ಒಳ್ಳೇದು ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ರು. ಆ ಥರ ದಿಟ್ಟತನ ಇತ್ತು ಅವರಲ್ಲಿ, ತುಂಬಾ ದಿಟ್ಟತನ ಇತ್ತು. ಈಗ ಸ್ವಲ್ಪ ಆಗಲೇ ಸ್ವಲ್ಪ ಹೇಳಿದೆ, ಬೇರೆ ಸಾಹಿತ್ಯಗಳ ಬಗ್ಗೆ ಸಣ್ಣ ಪರಿಚಯ ಮಾಡಿದ್ವಿ. ಅದೇ ತರ ಇನ್ನೂ ಹಲವಾರು ಸಾಹಿತ್ಯಗಳ ಒಡನಾಟ ಬಹುಶಃ ನಿಮ್ಮ ತಂದೆಯವರಿಗೆ ಬಹಳ ದಿನ ಇತ್ತು ಅನ್ಸುತ್ತೆ. ಲೇಖಕರದ್ದು, ಕವಿಗಳದ್ದು ಒಡನಾಟ ಇರ್ತಾ ಇತ್ತು. ನೀವು ಅವರ ಚಿಕ್ಕ ವಯಸ್ಸಿನಲ್ಲಿ ಅವರು ಬರೋದು ಹೋಗೋದು ಅದನ್ನೆಲ್ಲ ಗಮನಿಸ್ತಾ ಇರ್ತಾ ಇದ್ರಿ. ಅವರ ಒಡನಾಟಗಳು ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತಾ ಇತ್ತು, ಅಥವಾ ಯಾವ ಕೆಲವು ನೆನಪುಗಳು ನಿಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟ ಅಂತ ಅನ್ಸುತ್ತೆ? ನಮಗೆ ಆಕ್ಚುಲಿ ನಾವು ಸ್ವಲ್ಪ ನಾನಿನ್ನೂ ತುಂಬ ಚಿಕ್ಕವಳು. ಆ ಥರ ದೊಡ್ಡ ಸಾಹಿತಿಗಳನ್ನ ನೋಡಿದಾಗ, ಅಂದರೆ ನಾನು ಕೈಲಾಸಮ್ಮ ಅವ್ರನ್ನೆಲ್ಲ ನೋಡಿದ್ದೆಲ್ಲ ನಮ್ಮನೆ ಹಿರಿಯರು 4-5 ಜನ ಅವ್ರು ನೋಡಿದ್ದಾರೆ. ನಾವು ಚಿಕ್ಕವರಾಗಿದ್ದರಿಂದ ನಾವು ನೋಡಿರೋದು ಬೇಂದ್ರೆ, ಗೋಕಾಕು, ರಾಜರತ್ನಮ್ಮು, ಇವ್ರುಗಳನ್ನೆಲ್ಲ. ಅಂದರೆ ಆ ಮನೆಗೆ ಬರ್ತಾ ಇದ್ದವರು, ಅಲ್ಲಿ ಬರ್ತಾ ಇದ್ರು. ಗೌರವರಾಮ ಸ್ವಾಮಿಗಳು ಒಂದೆರಡು ಸರ್ತಿ ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಬೇಂದ್ರೆ ಬಂದಾಗಂತೂ ಚೆನ್ನಾಗಿ ನೆನಪಿನಲ್ಲಿದೆ. ನಮ್ಮನೇಲಿ ನಮ್ಮ ತಂದೆ ರೂಮು, ಒಂದು ವರಾಂಡ ಎಲ್ಲ ಇತ್ತು. ಗಾಂಧಿ ಜಯಂತಿ ಟೈಮ್ನಲ್ಲಿ ಗಾಂಧಿ ಸಾಹಿತ್ಯ ಸಂಘ ಅಂತ ಒಂದು ನಮ್ಮ ತಂದೆ ಸ್ಥಾಪಿಸಿರೋ, ನಮ್ಮ ತಂದೆ ಅಂತ ಹೇಳುವಾಗ ನಮ್ಮ ತಂದೆ ಜೊತೆಯವರು ಎಲ್ಲರೂ ಸ್ಥಾಪಿಸಿರೋ ಅದು ಇದೆ. ಅಲ್ಲಿ ಯಾವಾಗಲೂ ಗಾಂಧಿ ಜಯಂತಿನಲ್ಲಿ ಭಾಷಣಗಳಿರುತ್ತೆ. ಆ ಭಾಷಣ ಕೊಡುವಾಗ ಬಂದಾಗ ಮನೆಗೂ ಬರ್ತಾ ಇದ್ರು. ನಮ್ಮ ತಾಯಿಯವರೆಲ್ಲ ಧಾರವಾಡದಲ್ಲಿದ್ದಲ್ಲ, ನಮ್ಮ ತಂದೆಗೂ ಬೇಂದ್ರೆ ಅವ್ರಿಗೂ ವಯಸ್ಸಿನಲ್ಲಿ ಒಂದು ಸ್ವಲ್ಪ ಅಂತರ ಇದ್ರೇನು ತುಂಬ ಸ್ನೇಹ ಅನ್ನೋದಕ್ಕಿಂತಲೂ ಆತ್ಮೀಯತೆ ಜಾಸ್ತಿ ಇತ್ತು. ಹೇಗೆ ಅಂದರೆ ಬೇಂದ್ರೆಯವರು ಅವ್ರನ್ನ ನಮ್ಮ ತಂದೆನ ಕಿಟ್ಟು ಅಂತ ಕರಿತಾ ಇದ್ರು. ಆ ಥರ ಇಬ್ಬರು ಕಿಟ್ಟು ಅಂತ ಕರಿತಾ ಇದ್ರು, ಅವ್ರನ್ನ ದತ್ತಣ್ಣ ಅಂತ ಕರಿತಾ ಇದ್ರು. ನಮ್ಮ ತಂದೆ ತುಂಬ ಕ್ಲೋಸ್ ಆಗಿ ಇಬ್ಬರು ಬಂದು ಓದ್ತಾ ಇದ್ದಾರೆ. ಅವ್ರು ಓದ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅಂದರೆ 12, 1, 2 ಆಯಿತು, ಎಲ್ಲರೂ ಕೂತಿದ್ದಾರೆ. ಅವ್ರು ಒಂದೇನೋ ಹೇಳೋದು, ಅವ್ರು ಓದಿ ಹೇಳಿದ ತಕ್ಷಣ ಸ್ವಲ್ಪ ಚಿಕ್ಕವರುಗಳು ಇದ್ದರು, 22 ವರ್ಷದವರು ಎಲ್ಲರೂ ಇದ್ರು. ನಮ್ಮ ಗಾಂಧಿ ಸಾಹಿತ್ಯ ಸಂಘದವರು ಎಲ್ಲರೂ ಎಷ್ಟು ಮಟ್ಟಿಗೆ ಆಗಿನ ಕಾಲದಲ್ಲಿ ಸಾಹಿತಿಗಳಿಗೆ ಯಾವ ಇದಿತ್ತು ಅಂತಂದ್ರೆ, ಎಷ್ಟು ನಿಗರ್ವಿಗಳು, ಗೌರವ ಕೊಡೋದ್ರ ಸರಿ ನಿಗರ್ವಿಗಳು. ಇವ್ರು ಏನಾದರೂ ಕೇಳಿದ್ರೆ ಚರ್ಚೆ ಮಾಡ್ತಾ ಇದ್ರು ಅವ್ರೆಲ್ಲ. ಎಷ್ಟು ಸುಲಭವಾಗಿ ಇವಾಗ ಮನೇಲಿ ಮಕ್ಕಳು ನಮ್ಮ ಹತ್ರ ಹೇಗೆ ಚರ್ಚೆ ಮಾಡ್ತಾರೋ ಆ ಥರ ಅವರು ಎಷ್ಟು ಸುಲಭವಾಗಿ ಚರ್ಚೆ ಮಾಡ್ತಾ ಇದ್ರು. ಇವರೆಲ್ಲರೂ ಕೂತ್ಕೊಂಡು ಅವರೆಲ್ಲರ ಜೊತೆಗೂ ಅವ್ರು ಕೇಳಿದ್ದಕ್ಕೆ ಇವರು ಉತ್ತರ ಕೊಡ್ತಾ ಇದ್ರು. ತುಂಬ ಎಷ್ಟು ಹೊತ್ತು ನಡೀತು, 1 ಗಂಟೆ ಆಯಿತು, ಏನು ಕತೆ ನಾವು ಗೊತ್ತಿಲ್ಲ. ಅಷ್ಟೊತ್ತು ಯಾರು ಮಲಗಿಲ್ಲ, ಎಲ್ಲರೂ ಎದ್ದು ಕೂತ್ಕಿರೋ ಇಷ್ಟೆಲ್ಲ ಹತ್ತತ್ರ ಕೂತ್ಕೊಂಡು 20-30 ಜನ. ನಮಗೆ ಆಶ್ಚರ್ಯ, ನಾವೆಲ್ಲ ಒಳಗಡೆ ಇದ್ವಿ, ನಾವು ಎಲ್ಲರೂ ಇದ್ದೆಲ್ಲ ಒಳಗಡೆ ಇರ್ತಾ ಇರಲಿಲ್ಲ. ಎಷ್ಟು ಹೊತ್ತು ನಡೀತು ಅದು. ಈಗ ನಾನು ನೋಡೋದ್ರೊಳಗೆ ಆ ಥರ ಯಾರು ಇಲ್ಲ. ಸಂವಾದಗಳು ಸಾಕಷ್ಟು ಇರ್ತಾ ಇತ್ತು ಹಿರಿಯರ ಜೊತೆ. ಹೇಗೆ ಅಂದರೆ ಅವ್ರು ಬೇಂದ್ರೆಯವರು ಕವಿ, ನಮ್ಮ ತಂದೆ ಕವಿ ಅಲ್ಲ. ಆದ್ರೂ ಅವರಿಬ್ಬರಲ್ಲಿ ಒಂದು ಸಾಮರಸ್ಯ ಎಷ್ಟು ಚೆನ್ನಾಗಿತ್ತು. ಸ್ವಂತ ಸಹೋದರರ ಥರ ಇರ್ತಾ ಇದ್ರು ಅವರಿಬ್ರು.
ಅದಾದ್ಮೇಲೆ ಇನ್ನೊಂದು ಗೋಕಾಕ್ ಅವ್ರನ್ನ ನಾನು ನೋಡಿದ್ದು ಯಾವಾಗ ಅಂದರೆ ಅವರು ಬೆಂಗಳೂರು ಯೂನಿವರ್ಸಿಟಿ ಆಯ್ತಲ್ಲ, ಅವಾಗ ಅವರು ವೈಸ್ ಚಾನ್ಸಲರ್ ಆಗಿ ಬಂದರು. ಬಂದಾಗ ನಮ್ಮ ತಂದೆಗೆ ಅವ್ರು ತುಂಬಾನೇ ನಮ್ಮ ತಾಯಿನ ವೈನಿ ಅಂತ ಕೂಗ್ತಾ ಇದ್ರು. ಬಂದವ್ರು ಏನು ಮಾಡಿದ್ರು, ಒಂದಿನ ಈ ಸಡನ್ ಇದ್ದಕ್ಕಿದ್ದಂಗೆ ಸಾಯಂಕಾಲ ಮನೆಗೆ ಬಂದರು. ಮೊದಲು ಹೇಳಿರಲಿಲ್ಲ, ನಮ್ಮ ತಂದೆ ಹೊರಗಡೆ ಎಲ್ಲ ಹೋಗಿದ್ರು. ಮಗನ್ನ ಕರ್ಕೊಂಡು, ಮಗ ಅವಾಗ IAS ಆಫೀಸರ್ ಆಗಿ ಇದಾಗಿತ್ತು, ಸೆಲೆಕ್ಟ್ ಆಗಿದ್ದ, ಬಂದಿದ್ರು. ಕರ್ಕೊಂಡು ಬಂದರು, ಸಂಸಾರದ ಸಮೇತ ಬಂದರು. ಮನೆಗೆ ಬಂದವರು ನಮ್ಮ ಮನೆಯಲ್ಲಿ ಅವಾಗ ಸೋಫಾ ಗೀಫಾ ಆ ಥರದ್ದು ನಮ್ಮ ತಂದೆ ಮೊದಲಿಂದಾನು ಆ ಥರ ಏನೂ ಇರ್ತಾ ಇಲ್ಲ. ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡ್ರು. ಅಮ್ಮ ಹತ್ರ ವೈನಿ ಅಂತ ಮಾತಾಡ್ಕೊಂಡ್ರು, ಎಲ್ಲ ಮಾಡಿದ್ರು. ನಮ್ಮ ಹಿರಿಯ ಅಣ್ಣನ ಮಗು ಇತ್ತು, ಅವರು ನಮ್ಮ ಹಿರಿಯ ಅಣ್ಣ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ನಾವೆಲ್ಲ ಚಿಕ್ಕವ್ರು, ನಮಗಿಂತ ಅವರೆಲ್ಲ ಗೊತ್ತು. ಆ ಮಗುನ ಮಾತಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆಲದ ಮೇಲೆ ಕೂತ್ಕೊಂಡು ಚಾಪೆ ಮೇಲೆ ನಮಗೂ ಅವರು ವೈಸ್ ಚಾನ್ಸಲರು, ನಮ್ಮ ಮಕ್ಕಳಿಗೆ ನಮ್ಗೇನಂತಹ ನಾವು ಬೆಳೆದಿರೋದೇ ಹಾಗೆ. ಇವರು ವೈಸ್ ಚಾನ್ಸಲರಪ್ಪ, ಇವ್ರು ಗವರ್ನರಪ್ಪ, ಅವ್ರನ್ನ ಇದು ಮಾಡಬೇಕು ಅನ್ನೋ ನಮಗೆ ಆ ಥರ ಬೆಳೆದಿಲ್ಲ. ಅಮ್ಮ ಕೂಡ ಹಾಗೆ ಮಾಡ್ತಾ ಇರಲಿಲ್ಲ. ತುಂಬ ಸರಳ, ಒಂದು ಕಾಫಿ ಅಷ್ಟೇ, ಇನ್ನೇನು ಅವ್ರು ಬಂದರು ಅಂತ ಅದು ಇದು ಇವಾಗ ನಾವು ಅದು ತರಿಸ್ಕೊಟ್ಟು ಇದು ತರಿಸ್ಕೊಂಡು ತಿನ್ನಿಸ್ತೀವಲ್ಲ, ಆ ಥರದ್ದು ಏನೂ ಇಲ್ಲ. ಅಷ್ಟು ನಿಗರ್ವಿಗಳು ಅವ್ರುಗಳೆಲ್ಲ. ನಾನು ಈ ಥರ ನೋಡ್ತಾ ಇದ್ದಾಗ ಒಬ್ಬೊಬ್ರದ್ದು ನೋಡ್ತಾ ಇದ್ದರೆ ಎಲ್ಲ ರಾಜರತ್ನಮೂ ಅಷ್ಟೇ, ಸಂಘಕ್ಕೆ ಬರೋರು ಎಲ್ಲ ತುಂಬ ಎಲ್ಲ ಹುಡುಗರ ಜೊತೆಗೆ ಅವರು ಒಬ್ಬರು ಇದಾಗಿದ್ದು. ಅವರು ಅವಾಗಲೇ ಇಷ್ಟು ಹಿರಿಯರು, ಆದ್ರೂ ಎಲ್ಲರ ಜೊತೆಗೂ ಸೇರಿಕೊಂಡು ಇರ್ತಾಯಿದ್ರು. ಎಲ್ಲರೂ ಯಾರಾದ್ರೂ ತಪ್ಪು ಮಾಡಿದ್ರೆ ಎಲ್ಲರೂ ತಿದ್ದವರು. ಸಾಹಿತಿಗಳು ಯಾರಿಗೂ ಇದಿರ್ತಾರಲ್ಲ, ನಾನೇ ದೊಡ್ಡ ಸಾಹಿತ್ಯ ಅನ್ನೋದೊಂದು ತಲೆಗೆ ಯಾವುದೋ ಇಲ್ಲ. ಆವಾಗಲೂ ಪ್ರಶಸ್ತಿಗಳಿತ್ತು. ಆವಾಗ ಪ್ರಶಸ್ತಿಗಳು ನಿಜವಾಗ್ಲೂ ಯಾರಿಗೆ ಕೊಡಬೇಕು ಅವ್ರು, ನನಗೆ ಹೇಳಿದ್ರೆ ಬೇಸರ ಆಗ್ಬೋದು, ಬಟ್ ಹಾಕೊಡ್ತಾ ಇತ್ತು. ಆವಾಗ ಇಷ್ಟು ಬೆಂಗಳೂರು ದೊಡ್ಡದಾಗಿರಲಿಲ್ಲ ಅಂತನೋ ಏನೋ ನನಗೆ ಗೊತ್ತಿಲ್ಲ. ಆವಾಗ ಪ್ರಶಸ್ತಿಗಳಲ್ಲಿ ಒಂದು ಹಿಡಿತಾ ಇರ್ತಾ ಇತ್ತು, ಸರಿಯಾಗಿ ಕೊಡ್ತಾ ಇತ್ತು ಪ್ರಶಸ್ತಿಗಳು. ಅಂದ್ರೆ ಯಾರಿಗೆ ಮೌಲ್ಯ ಇತ್ತು ಮತ್ತೆ ಯೋಗ್ಯತೆ ಇದ್ದವರಿಗೆ ಸಿಗ್ತಾ ಇತ್ತು, ಅವರು ಕೊಡ್ತಾ ಇತ್ತು ಪ್ರಶಸ್ತಿ. ಎರಡೂ ಕಳ್ಕೊಳ್ತಾ ಇದೆ. ನಾನು ಹೇಳಿದ್ರೆ ತುಂಬಾ ಜನಕ್ಕೆ ಬೇಸರ ಆಗಬಹುದು, ಸತ್ಯ ಅದು ಸತ್ಯ. ಇವಾಗ ಪ್ರಶಸ್ತಿಗಳಲ್ಲೂ ಅಂದ್ರೆ ಈ ಡಿಗ್ರಿ ಕೆಲವರೆಲ್ಲ ಕೊಂಡ್ಕೊಳ್ತಾರಲ್ಲ, ಹೇಳಿದ್ರೆ ಪ್ರಶಸ್ತಿಗೋಸ್ಕರ ವಶೀಲಿ ಮಾಡುವಂತ ಶುರುವಾಗಿದೆ. ಹಿಂದೆಯಿಂದ ಬಂದು ಆ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಬೇಕಾದ್ರೆ ಇವಾಗ ಬೇಂದ್ರೆಯವರು ಬರ್ದಿರೋದಾಗ್ಲಿ, ಗೋಕಾಕ್ ಬರ್ದಿರೋದಾಗ್ಲಿ, ಪೂತಿನ ಬರ್ದಿರೋದಾಗ್ಲಿ, ಮುಗಳಿಯವ್ರು ಓದಿದ್ರೆ ನಿಮ್ಗೆ ಅವರ ಮನಸ್ಸಿನ ಭಾವನೆಗಳಲ್ಲಿದೆ. ಇವಾಗ ನಮ್ಗೆ ಎಲ್ಲದ್ರೊಳಗೂ ಅದಿದ್ಯಾ? ಚಕ್ರದ ಒಂದು ಹೇಳಿದ್ರು, ಎಲ್ಲರೂ ಕವಿ ಆಗಲ್ಲ. ನಿಜ, ಅದು ಖಂಡಿತ ನಿಜ. ಅದು ಮನಸ್ಸಿಂದ ಬರಬೇಕೇ ಹೊರತು ಸುಮ್ಮನೆ ಬರಿತಾ ಹೋದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಮಕ್ಳಿಗೆ ಬರ್ತಾ ಇಲ್ಲ, ಅವು ಒಂದೊಂದೇ ಬರ್ಬೋದು, ಎತ್ಕೊಳ್ತಾನೆ ಅಷ್ಟೇ. ಮೊದಲೇ ನಾನು ಒಂದು ಕವಿ ಆಗಲ್ಲ, ನಾನೊಂದು ಸಾಹಿತ್ಯ ಆಗಲ್ಲ. ತುಂಬ ವರ್ಷ ಪಳಗಬೇಕು ಇದರೊಳಗೆ. ಒಂದು 10 ಪುಸ್ತಕ ಬರೆದ ತಕ್ಷಣ ನಾನು ದೊಡ್ಡ ಸಾಹಿತ್ಯ ಆಗಲ್ಲ. ಪುಸ್ತಕ ಓದೋ ಹವ್ಯಾಸ ಇರುತ್ತೆ, ಪುಸ್ತಕ ಕೊಂಡ್ಕೊಳ್ತಾರೆ. ಕಾದಂಬರಿಗಳು, ಕಥೆಗಳು ಎಲ್ರಿಗೂ ಇಷ್ಟನೇ ಅಲ್ವಾ? TV ಸೀರಿಯಲ್ಸ್ ನೋಡ್ತಾರೆ, ಎಲ್ರಿಗೂ ತುಂಬ ಇಷ್ಟ, ಎಲ್ಲರೂ ನೋಡ್ತಾರೆ, ಎಲ್ಲರೂ ತಗೊಳ್ತಾರೆ. ಆದರೆ ಅದರೊಳಗೆ ಎಷ್ಟು ಮಟ್ಟಿಗೆ ಎಷ್ಟು ಜನ ಯಾವ ಥರ ನಮಗೆ ಪ್ರಶಂಸೆ ಬೇಡ, ಯಾವ ಥರ ಅದನ್ನ ವಿಮರ್ಶೆ ಮಾಡ್ತಾರೆ. ಅವ್ರು ವಿಮರ್ಶೆ ಮಾಡಿದಾಗಲೇ ನಮ್ಮ ತಪ್ಪು ನಮಗೆ ಕಾಣಿಸುತ್ತೆ. ಇವಾಗ ನಾವು ಬರ್ದಿರೋದನ್ನ ಇವಾಗ ಇದರೊಳಗೆ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ ಅಂದಿದ ತಕ್ಷಣ ನಾನು ಅದಕ್ಕೂ ಮೇಲೆ ಎದುರು ಕೂತ್ಕೊಳಕ್ಕಾಗಲ್ಲ. ಅಫ್ಕೋರ್ಸ್ ನನಗೆ ಎಗರೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕೆ. ಯಾಕೆಂದರೆ ಎಲ್ಲರೂ ಮುಖಸ್ತುತಿ ಮೇಲೆ ನೀ ಚೆನ್ನಾಗಿ ಬರೀತೀರಾ ಅಂತಾರೆ. ನಮಗೆ ಗೊತ್ತು, ನಾವು 4 ಸಾರ್ತಿ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ತಪ್ಪು ಮಾಡಿದ್ದೀವಿ. ಒಟ್ಟಾರೆಯಾಗಿ ನಾಲ್ಕು ಸಾಲು ಬರೆದು ನಾನು ದೊಡ್ಡ ಸಾಹಿತಿ ಅಂತ ಹೇಳ್ಕೊಂಡು ಇಂದಿನ ಜನರ ಮುಂದೆ ನಿಮ್ಮ ತಂದೆ ಸೀಕ್ರು ಅವರು ತುಂಬಾ ಎತ್ತರದ ಸ್ಥಾನದಲ್ಲಿ ಇರ್ತಾರೆ. ಅವರ ಒಂದು ಅಂಶನಾದ್ರೂ ನಮ್ಮಗಳಿಗೆ ಲಭಿಸ್ಲಿ ಅಂತ ಈ ಸಂದರ್ಶನದ ಮುಖಾಂತರ ಅವರಿಗೆ ನಾವು ಒಂದು ನಮನಗಳನ್ನ ಅರ್ಪಿಸುತ್ತಾ ಇದಕ್ಕೆ ಇನ್ನೊಂದು ನನಗೆ ಏನ್ ಅನಿಸ್ತಾ ಇದೆ, ನೀವು 2 ಶತಮಾನಗಳನ್ನು ಕಂಡಿರ್ತಕ್ಕಂಥವ್ರು, 20ನೇ ಶತಮಾನ ಮತ್ತು 21ನೇ ಶತಮಾನ. ಈ 20ನೇ ಶತಮಾನದ ಅರ್ಧ ಭಾಗದಲ್ಲಿ 1900ರಿಂದ 1950, 60, 70ರ ದಶಕದವರೆಗೂ ಕೂಡ
ಬಹುಶಃ ಬಹಳಷ್ಟು ಒಳ್ಳೆ ಸಾಹಿತಿಗಳು ಮತ್ತೆ ಒಳ್ಳೆ ಸಾಹಿತ್ಯದ ಒಂದು ಕೃಷಿ ಆಯಿತು ಅಂತ ನನಗೆ ನನ್ನ ಭಾವನೆ. ಅದರ ನಂತರ ಇತ್ತೀಚಿನ ಕೆಲವು ಈ 3-4 ದಶಕಗಳಲ್ಲಿ ಒಂದು ಸಾಹಿತ್ಯದಲ್ಲಿ ಆ ಒಂದು ಹಿಡಿತ ಮೊದಲಿದ್ದಂತ ನೀವು ಹೇಳಿದಾಗೆ ಒಂದು ಮೌಲ್ಯ ಅವೆಲ್ಲ ಸ್ವಲ್ಪ ಕಳಿಸಿದಂಗೆ ಅಂತ ಅನ್ನಿಸ್ತಾ ಇದೆ, ನನ್ನ ಭಾವನೆ ಅದು. ಅದು ಹೌದಾ, ಸರಿನಾ? ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ ಏನನ್ಸುತ್ತೆ? ಹಾಗೆ ನೋಡಿದ್ರೆ ಸಾಹಿತ್ಯದಲ್ಲಿ ಆವಾಗ ಮೌಲ್ಯ ಇತ್ತು, ಇವಾಗ ಮೌಲ್ಯ ಇತ್ತು ಅನ್ನೋದಕ್ಕಿಂತಲೂ ಆವಾಗ ಸಾಹಿತ್ಯ ಬರೆಯುವಾಗ, ಇವಾಗ ತ್ರಿವೇಣಿನೇ ತಗೊಳ್ಳಿ. ತ್ರಿವೇಣಿ ಪುಸ್ತಕದಲ್ಲಿ ಮನಃಶಾಸ್ತ್ರ ವಿಜ್ಞಾನಿ ಅದು ವಿಜಯ್ ಅವರು ಸುಮ್ಮನೆ ಏನೋ ಬರ್ದಿಲ್ಲ, ಅದರೊಳಗೆ ಅವರು ಸ್ವಲ್ಪ ಅದನ್ನು ತಿಳ್ಕೊಂಡು ಓದಿ ಬರ್ದಿದ್ದಾರೆ, ಅದ್ರ ವಿಷಯವಾಗಿ ಅಧ್ಯಯನ ಮಾಡಿ ಬರ್ದಿದ್ದಾರೆ. ಇವಾಗ ನಾವು ಯಾವುದೋ ಒಂದು ವಿಷಯವಾಗಿ ಬರಿಬೇಕಾದ್ರೆ ಸುಮ್ಮನೆ ಒಂದು ಇದಾಗ್ಬಿಟ್ಟು ಬರೆದ್ರೆ ಚೆನ್ನಾಗಿರಲ್ಲ, ಅದ್ರ ವಿಷಯವಾಗಿ ಸ್ವಲ್ಪ ಅಧ್ಯಯನ ಮಾಡಬೇಕು. ನಮ್ಗೆ ಗೊತ್ತಿಲ್ವಾ ಇನ್ನೊಬ್ರ ಹತ್ರ ತಿಳ್ಕೊಂಡು ಬರಿಬೇಕು. ನಮ್ದು ಅದರಿಂದ ನಮ್ದು ಇದೇನು ಕಡಿಮೆ ಆಗಲ್ಲ, ಇನ್ನೊಬ್ರ ಹತ್ರ ತಿಳ್ಕೊಬೇಕು, ಗೊತ್ತಿರೋರ ಹತ್ರ ತಿಳ್ಕೊಂಡು ಅದ್ರ ವಿಷಯವಾಗಿ ಬರಿಬೇಕು. ಇದು ಹಿಂದಿನ ಕಾಲದಲ್ಲಿ ಇತ್ತು. ಹಿಂದೆ ನನಗೆ ತುಂಬ ಇಷ್ಟ ಆಯಿತು ಬಸವರಾಜ ಕಟ್ಟಿ. ಬಸವರಾಜ ಕಟ್ಟಿ ಮನೆಯವರು ಅಲ್ಲಿ ಗುಲ್ಬರ್ಗ ಆ ಕಡೆನವರಾದ್ರೂ ಅವ್ರು ಬರೆದಿರೋ ಕಥೆಗಳಲ್ಲಿ ಎಷ್ಟು ಒಂಥರ ನಿಷ್ಠುರವಾಗಿ ಬರೀತಾ ಇದ್ರು. ಕೆಲವೆಲ್ಲ ಈ ಮಠಗಳ ವಿಷಯವಾಗಲಿ ಇನ್ನೊಂದಾಗಲಿ ಎಲ್ಲ ನಾನು ಚಿಕ್ಕಳು ನನಗೆ ಅಷ್ಟು ಅರ್ಥ ಆಗ್ತಾ, ಬಟ್ ಒಂಥರ ಅವ್ರು ಬರೆಯೋದು ಧಾಟಿ ನನಗೆ ತುಂಬಾ ಇಷ್ಟ ಆಗ್ತದೆ. ತುಂಬಾ ಇಷ್ಟ ನನಗೆ ಮೊದಲಿಂದಲೂ ಹಾಗೆ ಬರೆಯೋದು ತುಂಬಾ ಇಷ್ಟವಾಗಿ ಓದ್ತಾ ಇದ್ದೆ. ನಾನು ತುಂಬಾ ಇದಾಗಿ ಬರಿತಾ ಇದ್ದೆ. ಆಗ ಆಗಿನ ಕಾಲದವರು ಅವ್ರು ಹೇಳಬೇಕು ಅನ್ಕೊಂಡಿದ್ದನ್ನ ನೇರವಾಗಿ ಹೇಳ್ತಾ ಇದ್ರು. ಅದು ಏನು ಹೇಳಬೇಕೋ ಅದ್ರ ವಿಷಯ ಸ್ವಲ್ಪ ಅಧ್ಯಯನ ಮಾಡಿ ಬರಿತಾ ಇದ್ರು, ಸುಮ್ಮನೆ ಮೇಲೆ ಮೇಲೆ ಬರೆಯೋದಲ್ಲ. ಭಯ ಖಂಡಿತ ಇರ್ತಾರೆ. ಇಲ್ಲ, ಅವರು ಇನ್ನೊಂದು ಅವ್ರು ಬರ್ದಾಗ ಅವರು ಗುಂಪಿನವರಾಗ್ಲಿ ಇವರೇ ಆಗ್ಲಿ ಯಾರು ಅದರ ವಿಷಯವಾಗಿ ಅವ್ರ ಪುಸ್ತಕ ಬಹಿಷ್ಕಾರ ಮಾಡಲಿಕ್ಕೆ ಹಾಕಿಲ್ಲ, ಎಲ್ಲರೂ ಓದಿದ್ರು. ಇವಾಗ ಹಾಗಲ್ಲ, ಒಂದು ಬರ್ದಿದ ತಕ್ಷಣ ಒಂದು ಪಂಗಡದವರು ಇನ್ನೊಂದು ಪಂಗಡದವರು ಇನ್ನೊಂದು ಕೇಳಿದ್ರಲ್ಲ, ಆಗಿನ ಕಾಲದಲ್ಲಿ ಯಾರು ಸಾಹಿತ್ಯ ನೋಡ್ತಾ ಇದ್ರಾಗ್ಲಿ ಅವನ್ ಜಾತಿ ಧರ್ಮ ಒಂದು ನೋಡ್ತಾ ಇರ್ಲಿಲ್ಲ. ಯಾರು ಅದ್ರ ವಿಷಯವಾಗಿ ಇದ್ ಮಾಡ್ತಾ ಇಲ್ಲ, ಅದ್ರೊಳಗೆ ಏನಿತ್ತು ಆ ತಿರುಳನ್ನ ತಗೊಳ್ತಾ ಇದ್ರು. ಇವಾಗ ಹಾಗಲ್ಲ, ಅದ್ರೊಳಗೆ ನೋಡಿದ್ರೆ ಫಸ್ಟ್ ಅವನು ಈ ನಮ್ ಜಾತಿ ಬರ್ದಿದ್ದಾನ, ನಮ್ ಜಾತಿ ಮೇಲೆ ಬರ್ದಿದ್ದಾನ. ಜಾತಿ ಅಭಿಮಾನ ಎಷ್ಟು ಅಲ್ಲ ನಮಗ್ ಗೊತ್ತಿಲ್ಲ ಯಾರಿಗೆ ಎಷ್ಟು ಇರುತ್ತೋ ಅಂತ, ಬಟ್ ಅದ್ರ ಅಭಿಮಾನದಲ್ಲಿ ಕೊಚ್ಕೊಂಡು ಹೋಗಿ ಅದ್ರೊಳಗೆ ಸಾಹಿತ್ಯದ ಕಡೆನೇ ಗಮನ ಕೊಡಲ್ಲ. ಸಾಹಿತ್ಯ ನರಳ್ತಾ ಇದೆ, ಜಾತಿ ಮತ್ತೊಂದು ಬೇರೆಲ್ಲ ಉಜ್ಜಿಬಿಸ್ತಾ ಇದೆ. ಅದು ಅಲ್ಲದೆ ಬರೆಯೋರಲ್ಲೂ ಹಾಗೆ ತಪ್ಪುಗಳಿದೆ. ಇವಾಗ ನನಗೆ ಇದು ಗೊತ್ತಿಲ್ಲ, ದಲಿತ ಸಾಹಿತ್ಯ ಅದೆಲ್ಲ ನನಗೆ ಆ ಸಾಹಿತ್ಯನೇ ಬೇರೆ, ಅದಕ್ಕೆ ಒಂದು ಹೆಸರಿಟ್ಟು ಸುಮ್ಮನೆ ಇವರು ಕರಿತಾ ಇದ್ದಾರೆ. ಈ ರೆಬೆಲ್ಸ್ ಅನ್ನೋ ಥರ ಈ ಸಮಾಜದಲ್ಲಿ ನಾವು ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಾವು ಅದ್ರ ವಿರುದ್ಧವಾಗಿ ಬರೆಯೋದಲ್ಲ, ಸಮಾಜ ಹೇಗೆ ಸರಿಪಡಿಸಬಹುದು ಅನ್ನೋದಂದ್ರೆ ನಿಮ್ಮ ಆವೇಶದಲ್ಲಿ ಬರ್ದಿರೋದದು. ಅದರಿಂದ ಬೇಕಾದಷ್ಟು ಜನ ತಪ್ಪು ದಾರಿ ಹಿಡಿಯೋಕ್ಕಾಗಲ್ಲ. ಇವಾಗ ಸಲ್ಮಾನ್ ಖಾನ್ ಏನೋ ಮಾಡ್ದ ಅಂದ್ಬಿಟ್ಟು ಏನೋ ಹಾಕೊಳ್ತಾರೆ, ಎಲ್ಲರೂ ಅವನ ತರನೇ ಬಟ್ಟೆಗಳು ಹಾಕೊಂಡು ಅವನ ತರನೇ ಕುಡಿಯೋದು ಆ ಥರ ಎಲ್ಲ ಮಾಡ್ತಾರೆ. ಅದೇ ತರ ಸಾಹಿತ್ಯಗಳನ್ನ ಫಾಲೋ ಮಾಡೋರು ಕೆಲವರು ಇರ್ತಾರೆ. ಸಾಹಿತ್ಯಗಳು ಏನಾದ್ರೂ ಬರೆದು ಕೂಡ ಜನ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಅಥವಾ ನಾವು ಒಂದು ಕೌಮನ್ನು ಉದ್ಧಾರ ಮಾಡಬೇಕು ಅಂತಂದ್ರೆ ಆ ಉದ್ಧಾರ ಹೇಗೆ ಮಾಡಬೇಕು ಅನ್ನೋದ್ರ ವಿಷಯ ಬರಿಬೇಕೆ ಹೊರತು ಅವ್ರಿಗೆ ಹಿಂಗಾಗಿದೆ, ಅವ್ರು ಇದಾಗಿದೆ ಅಂತ ಇನ್ನೊಂದು ಜಾತಿನ ಅನ್ಬಾರ್ದು. ಜಾತಿ ಬರಲೇಬಾರ್ದು, ಜಾತಿ ಧರ್ಮ ಬರಲೇಬಾರ್ದು. ಸಾಹಿತ್ಯದ ತಿರುಳನ್ನು ಅರ್ಥ ಮಾಡ್ಕೋಬೇಕು. ಇದು ನನ್ನ ಅಭಿಪ್ರಾಯ ಅಷ್ಟೇ. ಈಗ ಸಾಹಿತ್ಯದಲ್ಲಿ ನಾನು ಹೊಸ ಸಾಹಿತ್ಯಗಳು ಅಷ್ಟೊಂದು ನನಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನೊಳಗೆ ಅಷ್ಟೊಂದು ಆಸಕ್ತಿ ಇಲ್ಲ. ನಾನು ಇವತ್ತಿಗೂ ಹಳೆ ಪುಸ್ತಕಗಳನ್ನೇ ಓದ್ತೀನಿ, ಬೇಕಾದ್ರೆ ಮೇಲಿಂದ ಮೇಲೆ ತಿರುವಿ ಹಾಕ್ತೀನಾಗ್ಲಿ. ಇವಾಗಿರೋದ್ರೊಳಗೆ ಶಬ್ದ ಡಂಬಾರ, ನಿಮ್ದೊಳಗೆ ಹಂಗಿಲ್ಲ, ನಾನು ಹೇಳಿದ್ದೀನಿ ನಿಮ್ದು ಹಂಗಿಲ್ಲ ಅಲ್ಲ. ಶಬ್ದದ ಆಡಂಬರ ಜಾಸ್ತಿ ಇದ್ರೆ ಅದು ಏನಿರುತ್ತೆ ಅದ್ರೊಳಗೆ ಅಲ್ವಾ? ಅದ್ರೊಳಗೆ ಏನಿಲ್ಲ, ಬರೀ ಉಪಮೇಯ ಅಲಂಕಾರಗಳು ಬರ್ಕೊಂಡ್ರೆ ನಮ್ಗದು ಏನ್ ಹೇಳ್ಬೇಕು ನಮ್ಗೆ ಅದು ಹೇಳಿದೆ, ಬರೀ ಅದನ್ನೇ ಹೇಳಿದ್ರೆ ಏನ್ ಅರ್ಥ? ಒಂದು ಆಗಲೇ ಶ್ರೀಪಾ ಹೇಳಿದ್ರು,
ನಾನು ಅದನ್ನೇ ಹೇಳ್ತೀನಿ, ಒಂಥರ ಶತಮಾನದ ಹೆಣ್ಣು, ಕಳೆದ ಶತಮಾನ ಈ ಶತಮಾನಗಳನ್ನ ನೋಡಿರ್ತಕ್ಕಂಥ. ಆರ್ತಿ ಹಾಡಿದ್ನ ಹಾಕೊಂಡು ಹೀಗಾಗಿ ಈ ಶತಮಾನದ ಕೆಲವು ಬೆರಗುಗಳೇನು ನಿಮ್ಮ ಪ್ರಕಾರ? ನಿಮ್ಮ ಬದುಕಿನ ಬಗ್ಗೆ ಬರೋಣ. ಬೆರಗುಗಳು ಅಂತ ನಿಮ್ಗೆ ಅನ್ಸುತ್ತೆ? ಹಾಗೆ ನೋಡಿದ್ರೆ, ನಾನು ಚಿಕ್ಕವಳಾಗಿದ್ದಾಗಲೂ ಬರ್ತಾ 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 ಒಂದೊಂದು 10 ವರ್ಷಕ್ಕೂ ವ್ಯತ್ಯಾಸಗಳು ಬಂದಿದೆ ಸಮಾಜದಲ್ಲಿ. ಇನ್ನೊಂದು ಆವಿಷ್ಕಾರ ಸಮಾಜದಲ್ಲಿ ಏನಾಯಿತು, ಬರ್ತಾ ಬರ್ತಾ ಸ್ತ್ರೀಗೆ ಸ್ವಾತಂತ್ರ್ಯ ಜಾಸ್ತಿ ಆಯಿತು. ಅದು ಉಪಯೋಗ ಮಾಡ್ಕೊಳ್ಳೋದು ದುರುಪಯೋಗ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ, ಸ್ತ್ರೀ ಕೈಯಲ್ಲೇ ಇರೋದು. ಅದನ್ನು ಉಪಯೋಗ ದುರುಪಯೋಗ ಮಾಡ್ಕೊಳ್ಳೋದು. ಅದಾದಮೇಲೆ ಈ ಒಂದು 15 ವರ್ಷದಿಂದ 20 ವರ್ಷ ನಾನು ಕಲಿತ ಕಂಪ್ಯೂಟರ್ ಕಲಿತಾಗಿಂದ ಈ 10 ವರ್ಷದಲ್ಲಿ ಹೇಗೆ ಹೋಗಿದೆ ಅಂದರೆ, ನೀವು ಮೊನ್ನೆ ಒಂದು ಬಂದ್ರಿ ಮೆಜೆಂಟ ಮುಂದೆ ಬರುತ್ತೆ. ನಮ್ಮ ದೇಶದಲ್ಲೂ ಮೆಜೆಂಟ ಆಗುತ್ತೆ. ಲಕ್ಕಿಲಿ ಅಷ್ಟು ವರ್ಷ ನಾವು ಬದುಕಿರಲ್ಲ ಅಷ್ಟೇ ನಾನು ಹೇಳೋದು. ಆಗ್ತಾ ಇರೋದು ಹಾಗೆ. ಇವಾಗ ಮನೆಯಲ್ಲಿ ಕೂಡ ಎಲ್ಲರೂ, ಬಟ್ ಒಂದು ವಿಧದಲ್ಲಿ ತುಂಬ ಒಳ್ಳೆಯದು. ಇದು ಎಲ್ಲಿ ಒಳ್ಳೆಯದು ಅಂತಂದರೆ, ವೈದ್ಯಕೀಯದಲ್ಲಿ, ಶಿಕ್ಷಣದಲ್ಲಿ, ಇಲ್ಲ ಮಾನವೀಯತೆಯಲ್ಲಿ ಇದು ಒಳ್ಳೆಯದಲ್ಲ. ವಾಟ್ಸ್ಆಪ್ ಇಲ್ಲದ್ರೆ ನಾವು ನೀವು ಪರಿಚಯನೇ ಪರಿಚಯ ಆಗ್ತಾ ಇರಲಿಲ್ಲ. ಅದೊಂದೇ ಇಲ್ಲ. ಇವಾಗ ವಯಸ್ಸಾದ್ಮೇಲೆ ಹೊತ್ತೋಗೋದಕ್ಕೆ ಒಂದು ಟಿವಿನಲ್ಲಿ ಏನೂ ಇಲ್ಲ. ನ್ಯೂಸ್ನಲ್ಲಿ ಕೇಳಿದ್ರೆ ಬೆಳಿಗ್ಗೆಯಿಂದ ಬ್ರೇಕಿಂಗ್ ನ್ಯೂಸ್ ನಮ್ಮದೇ ಫಸ್ಟ್ ಚಾನೆಲ್ ಅನ್ನೋದು ಬರುತ್ತೆ. ಅದೇ ನ್ಯೂಸು ಎಲ್ಲ ಚಾನೆಲ್ನಲ್ಲೂ ಬರುತ್ತೆ. ಇನ್ನು ಸೀರಿಯಲ್ಸ್ ನೋಡಿದ್ರೆ, ಎಲ್ಲಿ ಸೀರಿಯಲ್ಸ್ ನೋಡಿದ್ರೂ ಒಬ್ಬ ಶ್ರೀಮಂತ ಯುವಕ ಅಥವಾ ಬಡ ಹುಡುಗಿ, ಇಲ್ಲ ಶ್ರೀಮಂತ ಯುವತಿ ಬಡ ಇದು, ಇಲ್ಲ ಬಿಸ್ನೆಸ್ ಕ್ಲಾಸು 5 ಅಷ್ಟೇ ಇರೋದು. ಇನ್ನೇನು ಇಲ್ಲವೇ ಇಲ್ಲ ಬೇರೆ ಯಾವುದೂ ಇಲ್ಲವೇ ಇಲ್ಲ. ವಾಟ್ಸಪ್ ಇರೋದ್ರಿಂದ ಹಳೇ ಫ್ರೆಂಡ್ಸ್ಗಳು ಎಲ್ಲರೂ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ಕೊಳ್ತೀವಿ, ಶೇರ್ ಮಾಡ್ತೀವಿ. ಇದು ಹೇಗೆ ಅಂತಂದರೆ, ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ತುಂಬ ಹಿಂದೆ, ಇವಾಗ ಹಳೇದಾಗಿರ್ಬೋದು. ಆ ಮಗು ಹುಟ್ಟೋಕ್ಕೆ ಮುಂಚೆ ಕೇಳಿತ್ತಂತೆ ದೇವ್ರ ಹತ್ರ, ಅವ್ರ ಮೇಲೆ ವೈಫೈ ಹಾಕಿದರೆ ಮಾತ್ರ ನಾನು ಹೋಗ್ತೀನಿ ಅಂತ. ಕಾಲ ಇದು ಅಷ್ಟೇ, ವೈಫೈ ಕಾಲ ಇದು. ಮುಂದೆ ನೀವು ಹೇಳಿದಂಗೆ ಮೆಜಂತ ಕಾಲನೂ ಬರುತ್ತೆ. ಈಗ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳಬೇಕು. ಏನಿಲ್ಲ, ಅದು ಮುಜುಗರ ಆಗೋದಿಲ್ಲ. ನೀವು ಒಂದು 20ರ ಯುವತಿಯಾಗಿ, ಮತ್ತೆ 40ರ ಒಂದು ಮಧ್ಯ ವಯಸ್ಸಿನ ಹೆಣ್ಣುಮಗಳಾಗಿ, ಮತ್ತೆ ಈಗ ಮಾಡಿದ ಒಂದು 70ರ ಆಸ್ಪಾಸಿನ ಅಜ್ಜಿಯಾಗಿ ಆ ಒಂದು ಹಲವು ರೂಪಾಂತರಗಳನ್ನು ಕಂಡಿದ್ದೀರಾ. ಇವುಗಳಲ್ಲಿ ಏನು ಭಿನ್ನತೆಯನ್ನ ಗುರುತಿಸ್ತೀರಾ, ಮತ್ತೆ ಏನು ಸಾಮ್ಯತೆಗಳನ್ನ ಗುರುತಿಸ್ತೀರಾ? ಮಗಳಾಗಿ ಆಗಿದ್ದೇನು ಅಂತಂದ್ರೆ, ಫಸ್ಟು ನಮ್ಮ ತಂದೆ, ಮೊದಲಿಂದಾನು ನಮ್ಮ ತಂದೆ ನನಗೆ ಹೀರೋ. ಇನ್ಫ್ಯಾಕ್ಟ್ ನಮ್ಮವರು ಅಲ್ಲ, ನಮ್ಮ ತಂದೆಯೇ ನನಗೆ ಹೀರೋ ಮೊದಲಿಂದ. ಆಯಿತಾ? ಆವಾಗ ಅಷ್ಟೊಂದು ನನಗೆ ಜವಾಬ್ದಾರಿ ಅನ್ನೋದು ಇರಲಿಲ್ಲ. ಆಟ ಪಾಠ, ಡ್ರಾಮಾ ಮಾಡೋದು ಇಷ್ಟೇ, ಸ್ಕೂಲು, ಸ್ನೇಹಿತರು ಇಷ್ಟೇ ಇತ್ತು ನಂದು. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಮದುವೆ, ಸಂಸಾರ, ಬಂಧು ಬಳಗ, ಆ ಒಂದು ಮಕ್ಕಳು, ಮುಖ್ಯವಾಗಿದ್ದು ಮಕ್ಕಳು, ಆ ಒಂದು ಬಂಧನದಲ್ಲಿ ಬಿಟ್ಟು ಅಲ್ಲಿ ವ್ಯಾಮೋಹ ಜಾಸ್ತಿ ಆಯಿತು. ಮಕ್ಕಳ ಮೇಲಿನ ವ್ಯಾಮೋಹ ಜಾಸ್ತಿ ಆಯಿತು. ಇವಾಗ ವಯಸ್ಸಾದ್ಮೇಲೆ ಮಕ್ಕಳು ಚೆನ್ನಾಗಿದ್ದಾರೆ, ಅವರು ಎಲ್ಲ ಅವ್ರವ್ರೊಳಗೆ, ಅವ್ರು ಯಾರಿಗೂ ಅಷ್ಟು ನಂದು ಬೇಕಾಗಿಲ್ಲ. ಕೆಲವು ಬೇಕು, ಕೆಲವು ಇಂಟ್ರಾಕ್ಷನ್ ನಮ್ಗೆ ಹೇಳೋದು ಎಲ್ಲ ಇರುತ್ತೆ. ಎಮೋಷ್ನಲ್ ಆಗಿ ನಾನು ಆ ಥರ ಬೈಂಡಿಂಗೇ ಇಲ್ಲ, ನನಗೆ ಇಲ್ಲ. ಆಗ್ಬಿಟ್ಟು ಏನಾಗಿದೆ, ಆ ಒಂದು ಪರವಾಗಿಲ್ಲ ಬರ್ದಿದ್ದಾಗಲಿ ಅನ್ನೋ ನಿರ್ಲಿಪ್ತತೆ ನನಗೆ ಆ ಥರ ಒಂದು ಎಮೋಷ್ನಲ್ ಆಗಿ ತುಂಬ ಬೈಂಡಿಂಗು ಅನ್ನೋದು ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಯಾವತ್ತೂ ಇಲ್ಲ. ಅವರೊಬ್ಬರು ಬಿಟ್ಟ ಯಾವತ್ತೂ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರವ್ರ ಲೈಫ್ ಇದೆ, ಅವ್ರವ್ರ ಇದರೊಳಗಿದೆ. ಏನು ನಂದು ಮದುವೆಗಳಾಗಿರೋದ್ರಿಂದ ಅವ್ರ ಹೆಂಡತಿರು ಅವ್ರು ನೋಡ್ಕೊಳ್ತಾರೆ. ನನಗದು ಇದೇ ಇಲ್ಲ. ನಾನು ಇವಾಗ ಕೂತ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದಕ್ಕೆ ಮುಂಚೆ ಇರಲಿಲ್ಲ ಆ ಥರ. ಒಟ್ಟು ಈಗ ಕೆಲವೊಂದು ಕವರ್ ಮಾಡಿದ್ದೀರ ನೀವು. ಈ ಶತಮಾನಗಳಲ್ಲಿ ಓವರಾಲ್ ಒಬ್ಬ ಹೆಣ್ಣಾಗಿ
ಹೆಣ್ಣಿನ ಸ್ಥಾನಮಾನ ಸುಧಾರಿಸಿದೆ ಅನ್ಸುತ್ತಾ? ಹೇಗೆ ಹೆಣ್ಣು ಬದಲಾವಣೆ ಆಗ್ತಾ ಇದ್ದಾಳೆ, ಅವಳ ಇದು ಸ್ಥಾನಮಾನ ಹೇಗಿದೆ ಅಂತ ಅನ್ಸುತ್ತೆ? ಹೆಣ್ಣಿನ ಸ್ಥಾನಮಾನ ಅಂತಂದ್ರೆ ಹೆಣ್ಣಿನ ಸ್ಥಾನಮಾನ ಸುಧಾರಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಹಿಂದೆ ಹೆಣ್ಣು ಮನೆಗೆ ಮಾತ್ರ ಸೀಮಿತವಾಗಿದ್ದಾರೆ. ಬಟ್ ಆಗ ಹಾಗೆ ಇತ್ತು, ಹೆಣ್ಣು ಹೊರಗಡೆ ಹೋಗಿ ದುಡಿಯೋ ಇದಿಲ್ಲ, ಪರಿಸ್ಥಿತಿ ಇರಲಿಲ್ಲ. ಮನೇಲಿ ಏನೇ ಇರಲಿ ಹೇಗೋ ಒಂದನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಬರ್ತಾ ಬರ್ತಾ ಏನಾಗ್ತದೆ, ಹೆಣ್ಣು ಹೊರಗಡೆ ದುಡಿಲೇಬೇಕಾಗ್ತಾ ಇದೆ. ಯಾಕೆಂದರೆ ಆವಾಗ ಇದ್ದರಲ್ಲಿ ಸಂತೃಪ್ತಿ ಇತ್ತು. ಆವಾಗ ಶಿಕ್ಷಣಕ್ಕೆ ಇಷ್ಟೊಂದು ದುಡ್ಡು ಹಾಕ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿ. ಮಹಾ ಒಂದು ಜಾಸ್ತಿ ಅಂದರೆ ಒಂದು ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಇಷ್ಟರ ಮಟ್ಟಿಗೆ ಅಷ್ಟರಲ್ಲೇ ಇರ್ತಾ ಇತ್ತು, ಜಾಸ್ತಿ ಇರ್ತಾ ಇರಲಿಲ್ಲ. ಇವಾಗ ಶಿಕ್ಷಣಕ್ಕೂ ತುಂಬ ಖರ್ಚು, ಯಾವುದು ಪ್ರತಿಯೊಂದಕ್ಕೂ, ಒಂದು ಮನೆಗಾಗಲಿ ಯಾವುದಕ್ಕೆ ಆಗಲಿ ಎಲ್ಲದಕ್ಕಿಂತ ಆವಾಗ ಮನೆ ಎಲ್ರಿಗೂ ಫಸ್ಟು ಒಂದು ಮನೆ ಮಾಡ್ಕೋಬೇಕು ಅನ್ನೋ ಉದ್ದೇಶನೇ ಇರ್ತಾ ಇರಲಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು ಈ ಥರದ್ದೇ ಇರ್ತಾ ಇತ್ತು. ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಈ ಒಂದು ಉದ್ದೇಶ ಇರ್ತಾ ಇದ್ದಲ್ಲಿ ನಮ್ಮ ಮನೆ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಈ ಉದ್ದೇಶ ಇಲ್ಲ. ಯಾಕೆಂದ್ರೆ ನಮ್ಮ ತಂದೆನ ನೋಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಇವಾಗ ಹಾಗಲ್ಲ. ಇವಾಗ ಒಂದು ಹೆಣ್ಣು ಮದುವೆ ಆಗಿ ಹೋಗ್ತಾ ಇದ್ದಂಗೆ ಅವ್ರು ಫಸ್ಟ್ ಕೇಳೋದು, ನಾನು ನೋಡ್ತಾ ಇರೋ ಪ್ರಕಾರ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳೋಣ, ಮುಂದಿನ ಭವಿಷ್ಯದ ಯೋಚನೆ ಮಾಡ್ತಾಳೆ. ಈಗ ಮಾಡ್ತಾ ಇರೋದು ಭವಿಷ್ಯದ ಯೋಚನೆ ಮಾಡಿಕೊಂಡು ಮಾಡ್ತಾಳೆ. ಅಲ್ಲಿ ಹೆಣ್ಣು ಒಂದು ಹೇಳೋದಕ್ಕೆ ಒಳಗೆ ಒಂದು ವಾಯ್ಸ್ ಧ್ವನಿ ಇದೆ. ಹೆಣ್ಣು ತನ್ನ ಇದನ್ನು ಧ್ವನಿ ಹೇಳ್ತಾಳೆ. ಇನ್ನು ಬರ್ತಾ ಅಂದರೆ ಹೆಣ್ಣಿಗೆ ಸಮಾನತೆ ಅಂತ ಹೇಳಿ ಬಂದಾಗ, ಸಮಾನತೆ ಅನ್ನೋದು ಒಬ್ರು ಕೊಡಬೇಕಾಗಿಲ್ಲ, ಅದು ತಗೊಳ್ಳೋದಕ್ಕೆ ನಮ್ಮ ವ್ಯಕ್ತಿತ್ವನ, ಹೆಣ್ಣು ತನ್ನ ವ್ಯಕ್ತಿತ್ವನ ಆ ಥರ ಬೆಳೆಸ್ಕೋಬೇಕು, ರೂಪಿಸ್ಕೊಂಡ್ರೇ ಅದು ಸಮಾನತೆ ಬರೋದು. ನಂಗೆ ಸಮಾನತೆ ಬೇಕು ಅಂತಂದರೆ, ಸಮಾನತೆ ಬರೋದಕ್ಕೆ ನಮ್ಮನ್ನು ನಾವು ಸ್ವಲ್ಪ ಆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಆ ಮಟ್ಟಕ್ಕೆ ಏರಬೇಕು. ಅದಿಲ್ಲದೆ ನಮಗೆ ಸಮಾನತೆ ಕೊಡಲ್ಲ ಅಂತಂದರೆ ತುಂಬ ಹೇಗೆ ಅಂದರೆ, ಒಬ್ಬ ಮಧ್ಯದಲ್ಲಿ ಹೇಳ್ತೀನಿ, ಸ್ಟಾರ್ ಆಫ್ ಮೈಸೂರಿನಲ್ಲಿ ನಾನು ಒಂದು ಸರ್ತಿ ಓದಿದ್ದೆ. ಒಬ್ಬ ದೊಡ್ಡ ಲೇಖಕಿ, ಹಿರಿಯ ಲೇಖಕಿ, ಅವರು ಹೀಗೆ ಮಾತಾಡ್ತಾ ಎಲ್ಲೋ ಲೆಕ್ಚರ್ ಭಾಷಣ ಹೇಳಿದ್ರು, ಯಾಕೆ ಯಾವಾಗಲೂ ಲಕ್ಷ್ಮಿ ವಿಷ್ಣು ಕಾಲಿನಲ್ಲೇ ಕೂತಿರ್ಬೇಕು ಅಂತ. ಅವ್ರಿಗೆ ಮರ್ತೋಯ್ತು, ವಿಷ್ಣು ಹೃದಯದಲ್ಲೇ ಲಕ್ಷ್ಮಿ ಇದ್ದಾಳೆ ಅಂದ್ಬಿಟ್ಟು. ಇದು ಈ ವಿಚಾರ ಇದು ಧಾರಣೆ ಇದೆ ನಮ್ಮ ಹೆಂಗಸರಿಗೆ, ಅದು ತಪ್ಪು. ನಾವು ಯಾಕೆ ಅಲ್ಲಿ ಕೂತ್ಕೋಬೇಕು ಅನ್ನೋ ಕ್ವಶನ್ಗಿಂತ ನಾವು ಎಲ್ಲಿದ್ದೀವಿ, ನಾವು ಆ ಇದಕ್ಕೆ ವ್ಯಕ್ತಿತ್ವ ಪಡೆದಿದ್ದೀವ, ಅವರು ಯಾರ ಮನದಲ್ಲೇ ಆಗಲೂ ಇರೋ ಅಷ್ಟು. ಸಮಾಜದಲ್ಲಿ ಕೂಡ ನಮ್ಗೆ ಒಂದು ಗೌರವ ಬೇಕು ಅಂತಂದರೆ ನಾವು ಆ ರೀತಿ ಇರಬೇಕು ಸಮಾಜದಲ್ಲಿ ಇರೋದಕ್ಕೆ. ಇವಾಗ ಒಂದು ಈಗಿನ ಕಾಲದಲ್ಲಿ ಎಲ್ಲರೂ ಹೇಳ್ತಾರೆ ಹೆಂಗಸರ ಮೇಲೆ ಅತ್ಯಾಚಾರ ಜಾಸ್ತಿ ಆಗ್ತದೆ, ಇದು ಅಂದ್ಬಿಟ್ಟು. ಗಂಡಸರ ಮೇಲೆ ಆಗೋದು ಯಾರು ಕೇಳೋದೇ ಇಲ್ಲ. ಹೆಂಡತಿನ ಹೆಂಗೆ ಟ್ರೀಟ್ ಮಾಡ್ತಾರೆ ವಿಚಾರ ಯಾರು ಕೇಳಲ್ಲ, ಕೇಳಲ್ಲ. ಒಂದ್ಸತಿ ಜಯಂತಿ ಅವರು ಅಂಕಿಅಂಶ ಕೊಟ್ಟಿದ್ರು, ಮೆನ್ ಆರ್ ಮೋರ್ ಅಬ್ಯೂಸ್ಡ್ ಅಂತ ಹಾಕಿದ್ರು. ಅಲ್ಲ, ನಿಜವಾಗ್ಲು ಇದು ಮಾಮೂಲೆ. ಹೆಣ್ಣು ಮಕ್ಕಳಿಗೆ ತೋರಿಸೋ ಕರುಣೆ ಗಂಡಸರಿಗೆ ತೋರಿಸಲ್ಲ. ಯಾಕೆಂದ್ರೆ ಹೆಣ್ಣು ಈ ಸಾಫ್ಟ್ ಕಾರ್ನರ್ ಅನ್ನೋದು ಇದೆಯಲ್ಲ, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ತುಂಬ ಮಾಡ್ತಾರೆ. ಸಾಫ್ಟ್ ಕಾರ್ನರ್ ಇದೆ ಒಬ್ಬರಿಗೆ, ಸಮಾಜದಲ್ಲಿ ನಮಗೆ ಸಾಫ್ಟ್ ಕಾರ್ನರ್ ಇದೆ ಅಂದ್ಬಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ತುಂಬ ಜನ. ಇನ್ನು ಹೆಂಗಸರ ಮೇಲೆ ಕ್ರೈಮ್ ಆಗುತ್ತೆ ಅಂದರೆ, ನಾವು ಚಿಕ್ಕ ಮೇಲೆ ಓಡಾಡ್ತಾ ಇದ್ವಿ, ಆವಾಗಲೂ ಗಂಡು ಹುಡುಗ ಹಾಗೆ ಇರ್ತಾ ಇದ್ರು. ಯಾವಾಗಲೂ ಎಲ್ಲರೂ ಈ ಥರನೇ, ಕೆಲವರೆಲ್ಲ ಪೋಲಿಗಳು ಪುಂಡ್ರು ಎಲ್ಲರೂ ಇರ್ತಾ ಇದ್ರು. ಆದರೆ ನಾವು ಮರ್ಯಾದೆಯಾಗಿ ಹೋಗಿ ಮರ್ಯಾದೆಯಿಂದ ಬರ್ತಾ ಇದ್ವಿ. ಮರ್ಯಾದೆ ಅಂದರೆ ಇವರು ನಾವೇನು ಇದು ಮಾಡ್ತೀವಿ ಅಂತ ಹಂಗಲ್ಲ. ಮಾತಾಡೋ ಧಾಟಿ, ನಿಂತ್ಕೊಂಡು ಮಾತಾಡೋ ಧಾಟಿ, ಗಂಡು ಹುಡುಗ್ರ ಹತ್ರ ಆಗಲಿ ದೊಡ್ಡವ್ರ ಹತ್ರ ಆಗಲಿ ಆ ಒಂದು ತುಂಬ ವ್ಯತ್ಯಾಸ ಬಂದಿರೋದ್ರಿಂದ ಇವಾಗ ನಮಗೂ ಸ್ಥಾನ ಬೇಕಂದ್ರೆ ಕೊಡ್ತಾರೆ. ನಿಮ್ಮನ್ನು ದೊಡ್ಡ ಸಿಇಒಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಹಿಂದೆ ಎಷ್ಟು ಮಾತಾಡ್ಕೊಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೆಣ್ಣನ್ನು ಖಂಡಿತ ಯಾರು ಹೆಣ್ಣನ್ನು ಬಿಚ್ಚಲೆ ಗೌರವ ಆಗಿರಬೇಕು ಅಂತ ನಾವು ಹೇಳಲ್ಲ. ಆದರೆ ತುಂಬ ಗೌರವಂತರ ಇಲ್ಲದೆ ಇದ್ರೂ ಕೂಡ ಒಂದು ಲಿಮಿಟ್ನಲ್ಲಿ ಇದ್ರೇ ನಿಮಗೆ ಗೌರವ ಸಿಗೋದು. ಅದನ್ನು ದಾಟಿದ್ರೆ ಒಂದು ಲಕ್ಷ್ಮಣ ರೇಖೆ ಹಾಕ್ಕೋಬೇಕು ನಾವೆಲ್ಲರೂ. ಅದು ಹಾಕಿದ್ರೆ ದಾಟಿದ್ರೆ
ನಮಗೆ ಇದು ನಾನು ಹೆಂಗೆ ಹೇಳಿದ್ರೆ ನಮ್ಮ ಭಾಷೆಗಳಲ್ಲೂ ಎಷ್ಟೊಂದು ಜನ ಹೆಂಗಸರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಬಿಳಿ ಕೂದಲು ಬಂದ್ಬಿಟ್ಟಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಸ್ವಾತಂತ್ರ್ಯ ಇರಬೇಕು, ಸ್ವೇಚ್ಛೆ ಆಗಬಾರ್ದು ಅನ್ನೋದು ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಖಂಡಿತ ಸ್ವಾತಂತ್ರ್ಯ ಇರಬೇಕು, ಅಂದ್ರೆ ಸ್ವೇಚ್ಛೆ ಇದ್ರೂ ಕೂಡ ಅದನ್ನ ಯಾರು ದುರುಪಯೋಗ ಪಡಿಸ್ಕೋಬಾರ್ದು, ಸ್ವಚ್ಛಂದತೆಗೆ ಅದು ಎಡೆ ಕೊಡಬಾರ್ದು, ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಈಗ ಅಂದ್ರೆ ಈಗ ಕಳೆದ ಒಂದು 60-70 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಬಹಳ ಶೀಘ್ರವಾಗಿ ಈ ಜಗತ್ತು ಬದಲಾಗ್ತಾ ಇದೆ. ನಗರೀಕರಣ ಆಗ್ತಾ ಇದೆ, ಮಾನವೀಯ ಮೌಲ್ಯಗಳು ಕುಸಿತಾ ಇದೆ, ದಾನವೀಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಿಮಗೆ ಏನಂತ ಅನ್ಸುತ್ತೆ? ಈಗ ಮೊದಲೆಲ್ಲ ಎಜುಕೇಶನ್ ಶಿಕ್ಷಣ ಅದೆಲ್ಲ ಕಷ್ಟ ಇತ್ತು, ಈಗ ಶಿಕ್ಷಣ ಸಿಗ್ತಾ ಇದೆ, ಎಲ್ಲರೂ ಪದವೀಧರರು, ಸ್ನಾತಕೋತ್ತರರು, ಡಾಕ್ಟರೇಟ್ಗಳು ಮತ್ತು ನೀವು ಹೇಳಿದಂಗೆ ಒಳ್ಳೊಳ್ಳೆ ಹುದ್ದೆಗಳನ್ನೆಲ್ಲ ಅಲಂಕರಿಸಿದ್ದಾರೆ. ಆದರೆ ಅಲ್ಲಿ ಒಂದು ಮೂಲ ಸೆಲೆ, ಮಾನವೀಯ ಸೆಲೆ ಅನ್ನೋದು ಏನೋ ಮಾಯ ಆಗ್ತಾ ಇದೆ. ಇದರ ಕಾರಣ ಏನು? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದ್ರ ಕಾರಣ ನನ್ನನ್ನು ಕೇಳಿದ್ರೆ ನಾನು ಶಿಕ್ಷಕಿಯಾಗಿದ್ದೆ. ಸೊ ಒಬ್ಬ ಮುಖ್ಯವಾಗಿ ಒಬ್ಬ ತಾಯಿ, ಒಬ್ಬ ಗೃಹಿಣಿ ಹಾಗೆ ನೋಡಿದ್ರೆ ಅದು ಮುಖ್ಯವಾಗಿರೋದು ಒಬ್ಬ ತಾಯಿಯಲ್ಲೇ, ನಾವು ಬೆಳೆಸೋ ರೀತಿಯಲ್ಲೇ ಇರೋದು. ನಾವು ಮಕ್ಕಳಿಗೆ ಫಸ್ಟ್ ಜೀವನದ ಮೌಲ್ಯಗಳನ್ನೇ ಹೇಳ್ಕೊಡ್ತಾ ಇಲ್ಲ. ಅವ್ರು ಏನಾದರೂ ತಪ್ಪು ಮಾಡಿದಾಗ 4 ಜನ ಬಂದು ಹೇಳಿದಾಗ ನಾವು ಅದನ್ನ ಕಣ್ಣು ಮುಚ್ಚಿ ಇದು ಮಾಡ್ಬಿಡ್ತೀವಿ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರಲ್ಲ, ಆ ಒಂದು ರೀತಿ ಪಾಲಿಸ್ತೀವಿ. ಅದು ತಪ್ಪು ನಾವು ಮಾಡೋದು. ಅಥವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಆಯ್ತಲ್ಲ. ಅಂದ್ರೆ ಮೊದಲೆಲ್ಲ ಗುರುಕುಲದ ವ್ಯವಸ್ಥೆ ಇತ್ತು, ಈಗ ಮೆಕ್ಯಾನಿಕ್ ಸಿಸ್ಟಮ್ ಅಲ್ಲಿ ಇಂಗ್ಲಿಷ್ ಒಂದು ಶಿಕ್ಷಣ ಪದ್ಧತಿ ಬಂತು. ಪದವಿ ಹೊಟ್ಟೆಪಾಡಿಗೋಸ್ಕರ, ಸಂಬಳ ತಗೊಳ್ಳೋಕೋಸ್ಕರ ಓದು ವಿದ್ಯೆ ಆಯ್ತು. ಮೊದಲೆಲ್ಲ ಓದು ಅದು ಜ್ಞಾನಾರ್ಜನೆ ಇರ್ತಾ ಇತ್ತು, ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಇರ್ತಾ ಇತ್ತು. ಸೊ ಬಹುಶಃ ಅಲ್ಲಿ ಆ ಬದಲಾವಣೆ ನೀವು ಗುರುತಿಸ್ತೀರಾ? ಇದನ್ನ ನಾನು ಒಪ್ಪಲ್ಲ. ಆ ಬದಲಾವಣೆ ನಮಗ್ ಬೇಕು, ಮೆಕಾಲಯ ಸಿಸ್ಟಮ್ ಎಲ್ಲ ಬೇಕು. ನಾವು ಪ್ರಪಂಚದಲ್ಲಿ ಎಲ್ಲರ ಜೊತೆಗೂ ಸರಿಸಮವಾಗಬೇಕು ಅಂದ್ರೆ ನಮ್ಗೆ ಆ ಸಿಸ್ಟಮ್ ಬೇಕೇ ಬೇಕು. ಆದ್ರೆ ಹಿಂದೆ ಎಲ್ಲಾನು ಎಲ್ಲ ಇತ್ತು, ನಮ್ಮನೆಯಲ್ಲೂ ಓದೋರು ಎಲ್ಲ ಇದ್ರು. ಆದ್ರೆ ನನ್ನ ಪ್ರಕಾರ ಸಮಾಜದಲ್ಲಿ ಹಿರಿಯರು, ಇವಾಗ ಬರೆಯೋರು, ಫಸ್ಟ್ ಬರೆಯೋರು ನಾನು ಹೇಳೋದು ಲೇಖಕರು, ಇವಾಗ ಟಿವಿನವರು, ಯಾರೇ ಆಗಲಿ ಒಂದು ಸಮಾಜ ಮೌಲ್ಯತೆಯನ್ನು ಕಾಪಾಡೋ ಪ್ರಯತ್ನ ಮಾಡಬೇಕು. ಯಾರು ಮಾಡ್ತಾನೆ ಇಲ್ಲ. ಒಂದು ಸಿನಿಮಾ ಹಿಂದೆ ಬರುತ್ತಿದ್ದ ಕಥೆಗಳಾಗಲಿ, ಸಿನಿಮಾಗಳಾಗಲಿ ಎಲ್ಲಾದ್ರೂ ಸಮಾಜದ ಪರವಾಗಿ ಬರೀತಾ ಇತ್ತು. ಸಿನಿಮಾಗಳಲ್ಲಿ ತಗೊಂಡ್ರು ಕೂಡ, ಹಿಂದೆ ಒಂದು ಕನ್ನಡ ಸಿನಿಮಾ ಆಗಲಿ, ಯಾವ ಭಾಷೆಯಲ್ಲಿ ಸಿನಿಮಾ ತಗೊಂಡ್ರು ಕೂಡ ಅದರಲ್ಲೇ ಒಂದು ಸಮಾಜದ್ದು ಇದು ಮಾಡಿದ್ರೆ ನಿಮ್ಗೆ ಈ ಥರ ಕೆಟ್ಟದಾಗುತ್ತೆ, ಈ ಥರ ಒಂದು ಮಾರಲ್ ಅಂತ ಹೇಳಿದ್ರೆ ಒಂದು ಇರ್ತಾ ಇತ್ತು ನಮಗೆ. ಇವಾಗ ಹಾಗೆ ಯಾವುದೂ ಇಲ್ಲ. ಅಂದ್ರೆ ನಾವು ನಮ್ಮ ಹಳೆಯ ಮೌಲ್ಯಗಳನ್ನು ಮರೆತು ಬಿಟ್ಬಿಟ್ಟು ಖಂಡಿತ ಪೂರ್ಣವಾಗಿ ಆಧುನಿಕ ಬದುಕಿನ ಕಡೆಗೆ ಮುಖ ಮಾಡ್ಬಿಟ್ಟಿದ್ದೀವಿ. ಅವುಗಳನ್ನು ಸಮನ್ವಯ ಮಾಡ್ಕೋಬೇಕಾಗಿತ್ತು. ಬಹುಶಃ ಮೆಕ್ಯಾನಿಕ್ಸ್ ಎಜುಕೇಶನ್ ಸಿಸ್ಟಮ್ ಅನ್ನ ಮತ್ತೆ ನಮ್ಮ ಗುರುಕುಲದ ವ್ಯವಸ್ಥೆ ಎರಡನ್ನೂ ಸಮನ್ವಯ ಮಾಡ್ಕೋಬೇಕು ಅಂದ್ರೆ ಹಿಂದೆ ಇದ್ದಿದ್ದೇನು ಗೊತ್ತಾ? ಆಕ್ಚುಲಿ ನಿಜವಾಗ್ಲೂ ಏನಾಗಿದೆ ಅಂತಂದ್ರೆ, ಹಿಂದೆ ನಮ್ಗೆ ಬರ್ತಾ ಹೇಳ್ಕೊಡ್ತಾ ಇದ್ದ ಉಪಾಧ್ಯಾಯರೇ ಆಗಿದ್ರು. ಉಪಾಧ್ಯಾಯರು ಅವ್ರ ಹೊಟ್ಟೆಪಾಡಿಗೆ ಅಂತ ಬರ್ತಾ ಇದ್ದಿದ್ದು ಅಂತಲ್ಲ, ಅವ್ರದ್ರ ಮೇಲೆ ತುಂಬಾ ಪ್ರೀತಿಯಿಂದ ಬಂದು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಡು ಅವ್ರು ನಮ್ಗೆ ಹೇಳ್ಕೊಡುವಾಗ ನಮ್ಮ ಕ್ಲಾಸ್ನಲ್ಲೇ ನಮ್ಮ ಸ್ಕೂಲ್ ಫೌಂಡರ್ ಮೊಮ್ಮಗ ಇದ್ದ. ಅವ್ರಿಗಾಗ್ಲಿ ನಮ್ಗಾಗ್ಲಿ ವ್ಯತ್ಯಾಸನೇ ಇರ್ಲಿಲ್ಲ. ಅವನು ನಮ್ಮ ಥರನೇ ಪನಿಷ್ಮೆಂಟ್ ಕೊಟ್ಟಾಗ ಅವನಿಗೂ ಕೊಡ್ತಾ ಇದ್ದ. ಯಾರು ಬಂದ್ರು, ದೊಡ್ಡ ಮನುಷ್ಯರು ಬಂದು ಮಕ್ಕಳಿದ್ರು ಕೂಡ, ಇಂಡಸ್ಟ್ರಿಯಲ್ಸ್ ಮಕ್ಕಳಿದ್ರು ಕೂಡ ಎಲ್ರಿಗೂ ಒಂದೇ ಭಾವನೆಯಿಂದ ನೋಡ್ತಾ ಇದ್ರು. ಇವಾಗ ಹಾಗೆ ನೋಡ್ತಾರ? ಅವಾಗ ನಾವು ಯಾರು ಟ್ಯೂಷನ್ಗೆ ಹೋಗ್ತಾರ, ಜಾಸ್ತಿ ಓದಿಲ್ಲ ಅಂತಲ್ಲ, ಆಗಿನ ಕಾಲಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟಿತ್ತು. ಯಾವ ಕಾಲದಲ್ಲಿ ಓದು ಜಾಸ್ತಿ ಇದ್ರೂ ಕೂಡ ತಂದೆ ತಾಯಿ ಸ್ವಲ್ಪ ಮಕ್ಕಳ ಜೊತೆಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳಿಗೆ ನಮಗೆ ಟೈಮ್ ಇಲ್ಲದೆ ಇದ್ಮೇಲೆ ಇನ್ಯಾವ್ದಕ್ಕೆ ಟೈಮ್ ಇದೆ ನಮಗೆ? ಅವ್ರ ಜೊತೆ 1 ಗಂಟೆ ಹೊತ್ತಾದ್ರೂ ಕೂತ್ಕೊಂಡ್ರೆ, ನಾವು ಕೂತ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಒಂದು ಸ್ವಲ್ಪ ಅವ್ರು ನಮ್ಮ ಹತ್ರ ಮಾತಾಡೋವಾಗಲಿ ಇನ್ನೊಂದಾಗಲಿ ನಾವು ಸರಿತಿದ್ಬೋದು. ಸೊ ಮೊದಲೆಲ್ಲ ಒಂದು ಯಾವುದೇ ಒಂದು ವೃತ್ತಿಯನ್ನು ಮಾಡೋದಾದ್ರೆ ಅದಕ್ಕೆ ಮೊದಲು ನಿಷ್ಠರಾಗಿರ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಖಂಡಿತ ಆ ಸಂಬಳ ಅಥವಾ ಗೌರವಧನ ಏನೇ ಸಿಕ್ಕರೂ ಅದು ಸೆಕೆಂಡರಿ ಆಗಿರ್ತಾ ಇತ್ತು. ಈಗ ಮೊದಲು ಸಂಬಳ ಅಥವಾ ಕೆಲಸ ಅಂತ ಆಗಿದೆ, ಸೇವೆ ಅಂತ ಆಗಿಲ್ಲ. ಸೇವೆ ಅನ್ನೋದು ಹೊರಟೋಗಿ ಕೆಲಸ ಆಗಿದೆ, ಕೆಲಸ ಮಾಡಿದ್ರೆ ದುಡ್ಡು ಇದೆ. ಸೇವೆ ಯಾವ ವೃತ್ತಿಯಲ್ಲಿದೆ? ಸೇವೆ ವೈದ್ಯಕೀಯ ವೃತ್ತಿಯಲ್ಲಿದೆಯಾ?
ಯಾವ ವೃತ್ತಿಯಲ್ಲಿದೆ? ಮನೇಲಿ ಹೆಂಗಸರು ಮಾಡೋವಾಗಲೂ ಅಷ್ಟೇ, ಹೌದು. ನಿಜವಾಗ್ಲೂ ಹಿಂಗೆ ಹೇಳಿದ್ರೆ ಎಲ್ರಿಗೂ ಬೇಸರ ಆಗ್ಬೋದು. ಆಪ್ಯಾಯತೆಯಿಂದ ಅಡುಗೆ ಮಾಡ್ತೀವ? ಇಲ್ಲ. ಆ ಟೈಮಿಗೆ ಮಾಡಬೇಕು, ಇಲ್ಲ ಸ್ವಿಗ್ಗಿ ಇದೆ, ಇನ್ನೊಂದು ಜೊಮ್ಯಾಟೊ ಇದೆ, ಮುತ್ತುವುದು ಗೊತ್ತಾಗಲಿಲ್ಲ ತನ್ನ ಆ ಒಂದು ಇಲ್ಲ. ಇವತ್ತು ನನ್ನ ಮಕ್ಕಳಿಗೆ ನಮಗೆ ಇದು ರುಚಿಯಾಗಿ ಅದೇನು ನಾವೇನು ಕಲಿತು ಮಾಡೋಣ, ಇದು ನಮಗಿಲ್ಲ, ನಮ್ಗೆ ಟೈಮ್ ಇಲ್ಲ. ಯಾವುದಕ್ಕೆ ಹೇಳಿದ್ರು ಕೂಡ ನಮಗೆ ಟೈಮ್ ಇಲ್ಲ. ಕೆಲ್ಸಕ್ಕೆ ಹೋಗದೇ ಇರೋರು ಹೀಗೆ ಮಾಡ್ತಾ ಇದ್ದಾರೆ ಇವಾಗ, ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ. ಟೈಮ್ ಅರ್ಧ ಎಲ್ಲ ಟಿ ವಿ ಮುಂದೆನೆ ಹೊರಟೋಗ್ತಾರೆ ಎಲ್ಲರೂ. ಮೊದಲೆಲ್ಲ ಹೇಳ್ತಾ ಇದ್ರಮ್ಮ, ಈಗ ಅನ್ನದಾನ ಮಾಡ್ತಾ ಇದ್ರು, ಆಶ್ರಯವನ್ನ ಉಚಿತವಾಗಿ ಕೊಡ್ತಾ ಇದ್ರು, ವಿದ್ಯೆಯನ್ನ ಉಚಿತವಾಗಿ ಕೊಡ್ತಾ ಇದ್ರು. ಈಗ ಅವು ಯಾವೂ ಕೂಡ ಉಚಿತವಾಗಿಲ್ಲ, ಎಲ್ಲವೂ ಕೂಡ ಒಂದು ದುಡ್ಡು ಕೊಟ್ಟರೆ ಮಾತ್ರ ಸಿಗೋದು ಅನ್ನೋದು, ಅದು ವ್ಯವಹಾರ ಆಗಿದೆ, ಈಗ ವ್ಯಾಪಾರ ಆಗಿದೆ. ಹೌದು, ಇವಾಗ ಇರೋದೆಲ್ಲ ಹಾಗೆ ಆಗಿದೆ. ಇವಾಗ ನೀ ನನಗೇನು ಕೊಡ್ತೀಯ ನೋಡ್ಬಿಟ್ಟು ನಾನು ನಿನಗೇನು ಕೊಡ್ತೀನಿ ಅಷ್ಟೇ. ಲಾಭ ನಷ್ಟಗಳೇ ಇದೆ ಸಂಸಾರದಲ್ಲಿ ಕೂಡ ಅಷ್ಟೇ. ಎಲ್ಲರ ಮಧ್ಯನೂ ಒಂದು ಬಂದಿರೋದೇ ಒಂದು ಬಂದ್ಬಿಡ್ತಾ ಇದೆ ಲಾಭ ನಷ್ಟಗಳು. ಇವರಿಂದ ನನಗೆ ಏನು ಉಪಯೋಗ, ಇವರಿಂದ ನನಗೆ ಉಪಯೋಗ ಇದ್ರೆ ಮಾತ್ರನೇ ಅವ್ರ ಹತ್ರ ನಾವು ಜಾಸ್ತಿ ಗೆಳೆತನ ಬೆಳೆಸೋದು, ಇಲ್ಲದ್ರೆ ಬೆಳೆಸೋಲ್ಲ. ಎಲ್ಲೋ ಕೆಲವರ ಹತ್ರ ಮಾತ್ರ ನಾವು ಆತ್ಮೀಯವಾಗಿರ್ತೀವಿ ಅಷ್ಟೇ. ಮೊದಲೆಲ್ಲ ಆತರ ಇರಲಿಲ್ಲ, ಜನರು ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ತಾ ಇಲ್ಲ, ಬೇರೆಯಿಂದ ಕೊಡೋದ್ರಲ್ಲಿ ಸುಖ ಕಾಣ್ತಾ ಇದ್ರು. ಹಾಗಾಗಿನೇ ಯಾರೇ ಅತಿಥಿಗಳು ಬಂದ್ರೆ ಅವ್ರನ್ನ ಬಹಳ ಚಂದವಾಗಿ ನೋಡ್ತಾ ಇದ್ರು, ನಿರೀಕ್ಷೆಗಳನ್ನೇ ಇಟ್ಕೊಳ್ದೆ ಅವ್ರನ್ನ ಬರಮಾಡ್ಕೊಳ್ತಾ ಇದ್ರು. ಹಾಗೆಯೇ ವಿದ್ಯಾದಾನವನ್ನು ಬಹಳ ಚೆನ್ನಾಗಿ ಕೊಡ್ತಾ ಇದ್ರು. ಮತ್ತೆ ಈ ಊಟ ಹಾಕೋದು, ವಾರಾನ್ನ ಪದ್ಧತಿ ಅವೆಲ್ಲ ಇತ್ತು. ಈಗ ಯಾವೂ ಇಲ್ಲ, ಈಗ ಎಲ್ಲವೂ ಕೂಡ ಏನಾದ್ರೂ ಕೊಟ್ರೆ ತಂದು ಕೊಟ್ರೆ ನಾನು ಕೊಡ್ತೀನಿ ಅಂದ್ರೆ ಇಲ್ಲ ಅಂತ. ಇವಾಗ ನೀವು ವಾರಾನ್ನ ಅಂತ ಹೇಳಿದ್ರಿ, ಇವಾಗ ವಾರಾನ್ನ ಬರೋಕೆ ಹುಡುಗರು ಇಷ್ಟಪಡ್ತಾರ? ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಇನ್ನೊಬ್ಬರನ್ನ ಕೇಳುವಂತ ಸ್ಥಿತಿ ಇಲ್ಲ. ಅಲ್ಲ, ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅನ್ನೋದಲ್ಲ. ಆವಾಗ ಮಕ್ಕಳಿಗೆ ಏನಾಗ್ತಾ ಇತ್ತು, ನಾವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ವಿ, ಆವಾಗ ಮಕ್ಕಳಿಗೆ ಆತರ ಇರ್ತಾ ಇರ್ಲಿಲ್ಲ. ಅವರು ಮುಂದೆ ಓದ್ಬೇಕು ಆ ಒಂದು ಹಠದಿಂದ ಬಂದು ಆ ಕಾಡು ಬೇರೆ ಯಾರೋ ಊರುಗಳಿಂದೆಲ್ಲ ಬಂದು ಓದೋರು. ಇವಾಗ ಹಾಗಲ್ಲ. ನೀನೊಂದು ತಂದೆ ಯಾಕಿರೋದು, ನಿಮ್ ಡ್ಯೂಟಿ ನೀವು ಮಾಡಿ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಮಕ್ಕಳಿಗೆ. ಅದಕ್ಕೆ ಸರಿಯಾಗಿ ನಾವು ಹಂಗೆ ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. ಈಗಿನ ಕಾಲದಲ್ಲೆಲ್ಲ ಕೇಳಿದ ತಕ್ಷಣ ಎಲ್ಲ ಕೊಡ್ತಾರೆ. ಬೇಕಾದ್ರೆ ನಾಳೆ ಹೆಲಿಕಾಪ್ಟರ್ ಬೇಕು ನಮ್ಮ ಮನೆಗೆ ಅಂದ್ರೆ ಮನೆ ಮುಂದೆ ತರಿಸ್ಕೊಡ್ತಾರೆ. ಆ ಥರ ಆಗ್ಬಿಟ್ಟಿದೆ ಕಾಲ ಇವಾಗ. ಓವರಾಲ್ ಈಗ ನೀವೊಂದು ಈ ವಾಟೆವರ್ 60-65 ವರ್ಷದಲ್ಲಿ ಮಗಳಾಗಿದ್ದೀರಾ, ತಾಯಿಯಾಗಿದ್ದೀರಾ, ಪತ್ನಿ ಆಗಿದ್ದೀರಾ, ಬಂಧು ಆಗಿದ್ದೀರಾ, ಅಕ್ಕ ತಂಗಿ ಆಗಿದ್ದೀರಾ, ಯಾವ ಪಾತ್ರ ಬಹಳ ಖುಷಿ ಕೊಟ್ಟಿದೆ? ತಾಯಿ ಜೀವನ ನಾಟಕ ಮಗಳಾಗಿ ತಾಯಿಯಾಗಿ ಎರಡೇ ನಾನು ತುಂಬಾ ಸಂತೋಷವಾಗಿ ಮಗಳಾಗಿ ತಾಯಿಯಾಗಿ ಹೋಗಿ ಮಗಳಾಗಿ ತಾಯಿಯಾಗಿ ತುಂಬಾ ಇದೆ. ಮಗಳಾಗಿ ಅಂಥ ಒಬ್ಬ ಒಂಥರ ಏನ್ ಹೇಳ್ಬೇಕು, ಪ್ರೇಮಮಯಿ ತಂದೆ ತಾಯಿ ಅವರಿಬ್ಬರ ಮಧ್ಯ ಇದ್ದಿದ್ದು. ನಮ್ಮನ್ನ ತಿದ್ದಿ ಮಾರ್ಗದರ್ಶನ ನೀಡಿದವರೇ ಅವರು. ನಮ್ಮ ಜೀವನದಲ್ಲಿ ಇವತ್ತೇನಾದ್ರೂ ಒಳ್ಳೇದು ಅಳವಡಿಸ್ಕೊಂಡಿದೀವಿ ಅಂದ್ರೆ ಅವರೇ ಕಾರಣ, ಅವರಿಬ್ಬರೇ ಕಾರಣ. ತಾಯಿ ನಮ್ಮ ತಂದೆ ಹೇಳ್ಬೇಕು ಅಂದ್ರೆ ಪಿಲ್ಲರ್ ಆಫ್ ಸ್ಟ್ರೆಂತ್ ನಮ್ಗೆ ಅವರು. ಇನ್ನು ತಾಯಿಯಾಗಿ ಅಂತಂದ್ರೆ ಅದು ಬಂಧನನೇ ಬೇರೆ, ಆ ವ್ಯಾಮೋಹನೇ ಬೇರೆ. ಆ ಮಕ್ಕಳ ಜೊತೆ ಮಕ್ಕಳಾಗಿ ನಾನು ಬೆಳೆದೆ. ನನ್ನ ಬಾಲ್ಯ ಮತ್ತೆ ಮಕ್ಕಳ ಜೊತೆ ಮಕ್ಕಳಾಗಿ ಬಂತು, ಆಟ ಆಡದೆ ಅವ್ರ ಜೊತೆಗೆ, ಪಾಠ ಹೇಳ್ಕೊಟ್ಟೆ ಅವರಿಂದ. ಆಮೇಲೆ ಅವರೇ ನನ್ನ ಗುರುಗಳಾದ್ರು, ನನ್ಗೆ ಅವರೇ ಇವಾಗೆಲ್ಲ ಹೇಳ್ಕೊಡ್ತಾರೆ. ಹೊಸದೇನು ಬಂದ್ರು ಅವ್ರು ನನ್ಗೆ ಹೇಳ್ಕೊಡ್ತಾರೆ. ಅದು ತಾಯಿ ಇರೋಳೆ ತುಂಬಾ. ಹೆಂಡತಿ ಇದೆಲ್ಲ ಮಾಮೂಲು, ಮದುವೆ ಮಾಡ್ಕೊಂಡ್ಮೇಲೆ ಇದು ಮಾಮೂಲು ರೋಲು ಅಂತ ನನ್ನ ಮನಸ್ಸಿನಲ್ಲಿ ಎಲ್ಲ ಮಾಮೂಲಾಗಿರೋದೆ. ಆದ್ರೆ ಒಬ್ಬ ತಾಯಿಯಾಗಿ ನಾನು ತುಂಬಾ ಸಂತೋಷವಾಗಿದ್ದು, ನನ್ನ ಮಕ್ಕಳ ಜೊತೆ ನಾನು ಆಟ ಆಡಿದೆ, ನನ್ನ ಬಾಲ್ಯ ನೋಡ್ಕೊಂಡೆ, ಕಥೆಗಳು ಹೇಳಿದೆ ಅವ್ರ ಜೊತೆಗೆ. ಆಮೇಲೆ ಅದ್ರ ಮೇಲೆ ಇವಾಗ ಅವರೇ ನನ್ನ ಗುರುಗಳು, ಅವರೇ ನನಗೆ ಪಾಠ ಹೇಳ್ಕೊಡ್ತಾರೆ. ಅಂದ್ರೆ ಹೊಸದು ಏನಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ನನಗೆ ಅವ್ರು ತಿಳಿಸ್ಕೊಡ್ತಾರೆ. ನಂಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ. ಈ ಎಲ್ಲ ಪಾತ್ರಗಳ ಜೊತೆ ಗೃಹಿಣಿಯಾಗಿ, ತಾಯಿಯಾಗಿ, ಮಗಳಾಗಿ ಇವೆಲ್ಲವನ್ನು ನಿರ್ವಹಿಸೋದ್ರ ಜೊತೆಗೆ ನೀವು ಒಬ್ಬ ಶಿಕ್ಷಕಿಯಾಗಿದ್ರಿ. ಆಮೇಲೆ ಆಯುರ್ವೇದದಲ್ಲಿ ಆಸಕ್ತಿ ಇಟ್ಕೊಂಡವರಾಗಿದ್ದೀರಾ, ವೈದ್ಯಕೀಯ ವಿಚಾರಗಳಲ್ಲಿ ಆಸಕ್ತಿ ಇಟ್ಕೊಂಡಿದ್ದೀರಾ, ಸಿನಿಮಾ ವಿಚಾರಗಳಲ್ಲಿ ಸಾಕಷ್ಟು ಬರೀತಾ ಇರ್ತೀರಾ. ಈ ಎಲ್ಲ ಒಂದು ಅಭಿರುಚಿಗಳು, ಈ ಹವ್ಯಾಸಗಳು, ಇವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ನಿಮಗೆ? ಸಮಯ ಹೇಗೆ ಹೊಂದಿಸ್ಕೊಳ್ತೀರಾ? ಸಮಯ ಸಿಗೋದೇ ನಂಗೆ ರಾತ್ರಿ 9ರಿಂದ 12:30 ಬರೋದು. 12:30 ಮೇಲೆ ಕೂತಿದ್ರೆ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ. ಆ ಟೈಮ್ನಲ್ಲಿ ಎಲ್ಲದಕ್ಕಿಂತ ಇದು ಮೊದಲು ನಾನು
ಆಯುರ್ವೇದ ಆಗಲಿ ಇನ್ನೊಂದೆಲ್ಲ ಸ್ಟಾರ್ಟ್ ಆಗಿದೆ ಮೊದಲು ಮಾಡಿದ್ದು ನಾನು ಯಾವಾಗ ಅಂದರೆ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಇದು ಬಂದಾಗ ನಮ್ಮ ಅಣ್ಣ ಡಾಕ್ಟರ್ ಇದ್ದಾರೆ, ನನ್ನ ತಂಗಿ ಡಾಕ್ಟ್ರು, ಹೋಗ್ತಾ ಇದ್ವಿ ಅವ್ರ ಜೊತೆ. ನಾವು ಬೇರೆ ಬೇರೆ ಊರುಗಳು ಇದ್ದಾಗ ಆವಾಗ ಎಲ್ಲದಕ್ಕೂ ಅವ್ರು ಎಲ್ಲೋ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ರು, ಎಲ್ಲ ಇದ್ದರು. ಮನೆ ಮದ್ದು ಅವಾಗ ನಾನು ಕಲ್ತ್ಕೊಂಡೆ. ಒಂದು ಚೂರು ಚೂರು ಲೋಬೋ ಅನ್ನೋದೊಂದು ಪುಸ್ತಕ ನನ್ನ ಮಕ್ಕಳಿಗೆ ನಾನು ನೋಡ್ಕೋಬೇಕು ಅನ್ನೋ ಹೊತ್ತು ನನ್ ಬೇರೆ ಯಾವ ಪ್ರೇರಣೆನೂ ಇಲ್ಲ. ನನ್ನ ಮಕ್ಕಳು ನನ್ನ ಮಕ್ಕಳು ಹೇಳೋ ಥರ ಓವರ್ ಪೊಸೆಸಿವ್ ಅಂತಾರೆ ಆದ್ರಿಂದ ಹಾಗೆ ನಾನು ಮನೇಲೆಲ್ಲ ಮಾಡ್ತಾ ಕಲಿತೆ. ಅದು ಒಂದ್ಸತಿ ನಮ್ಮ ಅಕ್ಕ ನನಗೆ ಕೊಟ್ಟರು. ಅದು ಕೊಟ್ಟ ಮೇಲೆ ಅದನ್ನ ಅರ್ದು ಕುಡಿದು ಎಲ್ಲ ಮಾಡಿ ಏನೇನು ಬೇಕೋ ಚಿಕ್ಕ ಚಿಕ್ಕ ಊರುಗಳಲ್ಲಿ ಇದು ಗಂದಿಗೆ ಅಂಗಡಿ ಇದು ಥರ ಎಲ್ಲ ಸಿಗುತ್ತೆ. ಅದೆಲ್ಲ ಮಾಡಿ ಮನೇಲೆ ಎಲ್ಲ ಔಷಧಿಗಳು, ಒಂದು ನೆಗಡಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಹಾಗೆ ಮಾಡ್ತಾರೆ. ಅದು ನೋಡಿ ನಾನು ಕೂಡ ಒಂದು 25-30 ವರ್ಷ ಮುಂಚೆ ತಗೊಂಡೆ, ಸುಮ್ಮನೆ ಹಿಂಗೆ ನೋಡಿದಷ್ಟೇ, ಯಾವ್ದನ್ನು ಓದಲಿಲ್ಲ. ಒಂದು ನಿಮಿಷ, ಒಬ್ಬ ತಾಯಿಗೂ ಒಬ್ಬ ತಂದೆಗೂ ವ್ಯತ್ಯಾಸ ಇದೆ. ತಾಯಿ ಅದನ್ನು ಓದಿ ಮಕ್ಕಳಿಗೋಸ್ಕರ ಮಾಡ್ತಾಳೆ, ಬೇರೆಯವ್ರಿಗೋಸ್ಕರ ಮಾಡಲ್ಲ. ಮಕ್ಕಳಿಗೋಸ್ಕರ. ತಂದೆಗೆ ಅಷ್ಟು ಪುರ್ಸೊತ್ತಿರೋಲ್ಲ. ತಂದೆ ಓದಿ ಹೆಂಡತಿಗೆ ಹೇಳ್ತಾರೆ ಅಷ್ಟೇ, ಮಾಡಿದ್ರು ಅಂತ ಹೇಳ್ತಾರೆ. ನಿಜವಾಗ್ಲೂ ಎಲ್ಲ ಗಂಡಂದ್ರು ಮಾಡೋದು ಇದೆ. ಹೆಂಡತಿಗೆ ಹೇಳ್ತಾರೆ ನೀನ್ ಮಾಡು ಅಂತ. ಅವ್ರು ಓದಿದ್ರೆ ನೀವು ಮಾಡಬೇಕು ಅಷ್ಟೇ ಹೊರತು ಅವ್ರನ್ನ ಸಾಮಾನು ತಂದುಕೊಂಡು ಎಲ್ಲ ಮಾಡಿ ಮಾಡೋದು ಏನು ಸಹಜ ಆಯ್ತು ಆ ಥರ. ಇನ್ನು ಆಮೇಲೆ ಏನಾಯ್ತು, ನಮ್ಮ ತಂದೆ ಪಾರ್ಕಿನ್ಸನ್ ಡಿಸೀಸ್ನಲ್ಲಿದ್ದಾದ್ರು. ಅದು ಅವಾಗಲೂ ನನಗೆ ಅಷ್ಟು ಅನಿಸಿರ್ಲಿಲ್ಲ. ಅದಕ್ಕೂ ಒಂದು ಚೂರು ಅವಾಗ ಓದಿ ಎಲ್ಲ ತಿಳ್ಕೊಳ್ತಾ ಇದ್ದೆ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಅಲ್ಝೈಮರ್ ಡಿಸೀಸ್ ನೋಡಿದೆ. ನಮ್ಮ ಬ್ರದರ್ ಇಲ್ಲ ಅಲ್ಲಿಗೆ ಡಿಮೆನ್ಷಿಯಾ. ಸೊ ಆವಾಗ ನಮ್ಮ ಅಕ್ಕ ಬಾಧೆ ನೋಡಿದೆ. ನಾನು ಇದು ವಿಶ್ವ ತಿಳ್ಕೋಬೇಕು ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ನಾನು ಫಸ್ಟು ಓದಿದ್ದೆ ಡಿಮೆನ್ಷಿಯಾ. ಓದೋದು ಒಂದೇ ಅಲ್ಲದೆ ನಮ್ಮ ಅಣ್ಣ ಡಾಕ್ಟ್ರು, ಇನ್ನೊಬ್ಬ ಕಸಿನ್ದು ಇದು ಸೈಕ್ರಾಟಿಸ್ಟು, ಈ ಥರ ಅವರೆಲ್ಲರದ್ದು ಸಹಾಯ ತಗೊಂಡು ನಾನು ಆಮೇಲೆ ಆವಾಗ ನಂಗೆ ಅವರು ಜರ್ನಲ್ಸ್ದು ಇನ್ನೊಂದು ಎಲ್ಲ ಕಳಿಸಿದ್ರು. ಅದನ್ನೆಲ್ಲ ಓದಿ ನಾನು ಬಂದಿದ್ದನ್ನು ಒಂದ್ಸತಿ ಅವ್ರಿಗೆ ಕಳಿಸಿ, ನಾನು ಫಸ್ಟು ಅಲ್ಲಿ ಬಾಸಂಗದ ಮೇಲೆ ಹಾಕೋಕ್ಕೆ ಮುಂಚೆ ನಾನು ಕಳಿಸ್ಬಿಟ್ಟು ಕ್ಲಾರಿಫಿಕೇಶನ್ ಮಾಡಿಕೊಂಡು ತಪ್ಪ ಉಪ್ಪ ತಿಳ್ಕೊಂಡು ಹಾಕ್ತೀನಿ. ನಾನು ಅವ್ರು ನೋಡಿದ್ಮೇಲೆ ಸುಮ್ಮನೆ ಹಾಗೆ ಹಾಕ್ಬಾರ್ದು. ನಾಳೆ ಇನ್ನೊಬ್ರಿಗೆ ಕ್ವಶನ್ ಮಾಡ್ಬೋದು, ನಿನ್ಗೇನು ಗೊತ್ತು, ನಾನು ಡಾಕ್ಟ್ರಲ್ಲ ಏನು ಅಂತ ಯಾರಾದ್ರೂ ಕೇಳ್ಬೋದು. ಹಾಗೆ ಮಾಡಿ ಅದಕ್ಕೋಸ್ಕರ ಬರೆದು ಫಸ್ಟು ನಮ್ಮ ಮನೆಯವ್ರಿಗೆ ಕಳಿಸ್ಬಿಡ್ತೀನಿ. ನಮ್ಮ ಅಕ್ಕನಿಗೆ ಎಲ್ರಿಗೂ ಒಂದು ಡಯಟ್ ಚಾರ್ಟೇ ಆಗಲಿ ಯಾವುದೇ ಆಗಲಿ ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ನಮ್ಮ ಬಾಸಂಗದಲ್ಲಿ ಹಾಕೋದು. ಅದು ತುಂಬಾ ಬೇಕು. ಅದಕ್ಕೆ ಒಂದು ದಿನದಲ್ಲಿ ನಾನು ಮಾಡೋಕ್ಕಾಗಲ್ಲ, 2 ದಿನ 3 ದಿನ ಬೇಕಾಯಿತು. ಇನ್ನು ಕತೆ ಪುಸ್ತಕಗಳು ಅಂತೀರ, ಕತೆ ಪುಸ್ತಕಗಳು ನನಗೆ ಇವತ್ತು ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಬರ್ತಾ ಇರುತ್ತೆ. ಕತೆಗಳು ಇನ್ನೊಂದು ಮೇ ಬಿ ಸಂಭಾಷಣೆಗಳು ನನಗೆ ಜ್ಞಾಪಕ ಇಲ್ಲದೆ ಇರ್ಬೋದು, ಎಲ್ಲೋ ಕೆಲವು ಇರುತ್ತೆ. ಸಿನಿಮಾದಂತೂ ಕಣ್ಣು ಮುಂದೆನೇ ಸಿನಿಮಾ ಬಂದಂಗಾಗುತ್ತೆ. ನಂಗೆ ಅದು ಚಿಕ್ಕಂದಿಂದನೂ ಇದು ಬರುತ್ತೆ, ಅದಕ್ಕೆ ಜ್ಞಾಪಕ ಮಾಡ್ಕೊಳ್ತೀನಿ. ಹಾಡುಗಳು ಜ್ಞಾಪಕ ಮಾಡ್ಕೊಳ್ತೀನಿ. ಜೊತೆಗೆ ಮನೆಯಲ್ಲಿ ನನ್ನ ಮಕ್ಕಳು ಕೂಡ ಸ್ವಲ್ಪ ಹಳೆ ಕಾಲದ ಸಿನಿಮಾಗಳು ಎಲ್ಲ ನೋಡ್ತಾರೆ, ಅವರು ಅದನ್ನೆಲ್ಲ ಹೇಳ್ತಾರೆ. ಹಾಗಾಗ್ಬಿಟ್ಟು ಒಂದು ಸಣ್ಣ ಹಳೆ ಹಿಂದಿ ಹಾಡಿ ನಾನು ಹಾಡಿ ಹಾಡಿ ಬೇಡಪ್ಪ, ಅವ್ರ ಮನೆ ರೂಫ್ ಮೇಲ್ಗಡೆ ಮನೆ ಇಲ್ಲ, ಹಾಡಿ ಹಾಡಿ ಇಲ್ಲ, ನನಗೆ ಒಂದು ಬರೋದೇ ಇಲ್ಲ. ನಾನು ಹಾಡಿಗೆ ಹೇಳೋದಕ್ಕೆ ದೇವಾನಂದದೊಂದು ಇಲ್ಲ, ನಂಗೆ ಅವ್ರು ಯಾರು ಇಷ್ಟ ಇಲ್ಲ. ಹಾಡಿ 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 ಈ ದೇವಾನಂದ ರಾಜ್ ಕಪೂರ್ ನನ್ನ ಗಂಟ್ಲಿಗೆ ಅಷ್ಟು ಗಡ್ಸಾಗಿದ್ಯಾ ಅಂತ ನನಗೆ ಅನುಮಾನ ಬರುತ್ತೆ. ಮಧುಬಾಲ ಇಲ್ಲ, ನಾನು ಹಾಡೇ ಬರ ಅವ್ರನ್ನೇ ಕೇಳ್ಬೋದಲ್ಲ. ನಾನು ಒಂದು ಜನ ಹಾಡೇ ಎಲ್ಲ ನೆನಪುಗಳು ಹಾಗೆ ಇದೆ, ನೆನಪುಗಳಿದೆ. ತುಂಬಾ ಹಸಿರಾಗಿದೆ. ಜೀವನ ಹಾಡಿ ಬರಲ್ಲ, ನನಗೆ ಬರಲ್ಲ. ಬೇಡ ಬೇಡ, ಅಷ್ಟೊಂದು ಅಲ್ಲ. ಬಾಸಂಗಮದಲ್ಲಿ ಅಷ್ಟೊಂದು ಒಳ್ಳೆ ಹಾಡುಗಾರ್ತಿರೋರು ಮುಂದೆ ನಾನೇನಾದ್ರು ಹಾಡು ಹೇಳ್ಬಿಟ್ರೆ ಏನಿಲ್ಲ, ಎಲ್ಲರೂ ಅಲ್ಲಿಗೆ ಆಫ್ ಮಾಡಿ ಕೂತ್ಕೊಳ್ತಾರೆ ಅಷ್ಟೇ. ಬೇಡ, ಪ್ರತಿಯೊಬ್ಬರದನ್ನು ಹೊರತೆಗೆಯದೆ ಈ ಸಂದರ್ಶನ ಇಲ್ಲಿ. ಈಗ ನೀವು ಇನ್ನೊಂದು ಕಡೆಯ ಸಾಲಕ್ಕೆ ಬರ್ತಾ ಇದ್ದೀವಿ. ನೀವು ಇಷ್ಟಪಟ್ಟು ಓದಿದಂತ ಅಥವಾ ಓದಿ ಇಷ್ಟಪಟ್ಟಂತಹ ಯಾವುದಾದ್ರು ಒಂದು ಕೃತಿ ಹಾಕಿ ನೋಡಿದ್ರೆ ಕನ್ನಡದಲ್ವೇ ಇಲ್ಲ, ಬೇಜಾರು ಮಾಡ್ಕೊಳ್ಳಿ. ಇಂಗ್ಲೀಷ್ದು ನನಗೆ ಮ್ಯಾಗ್ನಿಫಿಸೆಂಟ್ ಅಬ್ಸೆಷನ್ ಅಂತ ಲಾರ್ಡ್ ಡಗ್ಲಾಸ್ ತುಂಬ ನಂಗೆ ಇವತ್ತು ತುಂಬ ಇಷ್ಟ. ಯಾಕೆಂದರೆ ಅದರೊಳಗೆ ಅವರು ಬೈಬಲ್ದು ತಗೊಂಡೇ ಒಂದು 4 ಲೈನ್ ತೊಗೊಂಡು ಅದ್ರ ಮೇಲೇ ಕತೆ ಬಿಲ್ಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀನು ಇನ್ನೊಬ್ಬರಿಗೆ ಉಪಕಾರ ಮಾಡಿದೆ.
ನಿನಗೆ ಯಾವುದೋ ಒಂದು ರೀತಿ ನಿನ್ನ ವ್ಯಕ್ತಿತ್ವ ಇನ್ನೂ ಜಾಸ್ತಿ ಬೆಳೆಯುತ್ತಾ ಹೋಗುತ್ತೆ. ಅದಕ್ಕೆ ಅಂದರೆ ಉಪಕಾರ ಮಾಡೋದು ಅಂದರೆ ಯಾರು ಕಷ್ಟದಲ್ಲಿರ್ತಾರೋ ಅಂಥವ್ರಿಗೆ ನೀನು ಉಪಕಾರ ಮಾಡು. ಯಾವ ಥರ ಆಗಲಿ ಉಪಕಾರ ಮಾಡಿದ್ರೆ ಒಂದೊಂದು ಸರ್ತಿ ಹಂಗೆ ಮಾಡಿದಾಗಲೂ ನಿನ್ನ ವ್ಯಕ್ತಿತ್ವ ಮೇರು ಪರ್ವತಕ್ಕೆ ಹೇಳುತ್ತೆ ಅನ್ನೋದು ಆ ಒಂದು ಥೀಮ್ ಮೇಲೆ ಬಂದಿದ್ದಾರೆ. ನಂಗೆ ಅದು ತುಂಬ ಇವತ್ತಿಗೂ ತುಂಬ ಇಷ್ಟ ಆ ಕತೆ. ಇನ್ನು ಮಿಕ್ಕಿದ ಎಷ್ಟೊಂದು ಓದಿದ್ದೀನಿ, ಅದರೊಳಗೆ ಇದು ತುಂಬ ಇಷ್ಟ ನನಗೆ. ಇಷ್ಟು 70 ವರ್ಷಗಳಿಗೂ ಆದಂಥ ಒಂದು ಈ ತುಂಬು ಜೀವನವನ್ನು ನಡೆಸಿದ್ದೀರಾ. ಈ ಜೀವನದಲ್ಲಿ ಈ ಬದುಕು ಕಲಿಸಿಕೊಟ್ಟಂಥ ದೊಡ್ಡ ಪಾಠ ಅಂತ ಏನಾದರೂ ನಿಮಗೆ ಅನಿಸಿದೆಯಾ? ಹಂಗೆ ನೋಡಿದ್ರೆ ಜೀವನದಲ್ಲಿ ನಾನು ಯಾವತ್ತೂ ಏನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಜೀವನ ಹೆಂಗೆ ಬಂತು ಹಾಗೆ ತಗೊಂಡು ಹೋಗಿದ್ದೀನಿ. ಯಾವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆವಾಗಲೇ ಒಂದು ಪೆಟ್ಟು ಗಿಟ್ಟು ಬೀಳೋದು. ನನ್ನ ಜೀವನದಲ್ಲಿ ಏನು ಆ ಥರವನ್ನೆಲ್ಲ ಬರೋದಕ್ಕೆ ಆ ಥರ ನನ್ನ ತಲೆಗೆ ಒಂದು ಜವಾಬ್ದಾರಿ ಆಗಲಿ ಒಂದು ಕಷ್ಟ ಇನ್ನೊಂದು ಆಗಲಿ ನನ್ನವರೆಗೂ ಅವ್ರು ಬರೋ ಥರ ಮಾಡೇ ಇಲ್ಲ. ನಿರೀಕ್ಷೆಗಳು ಬಂದಂತೆ ತಗೊಂಡಿದ್ದೀರಾ. ನನ್ನ ಮನೆಯಲ್ಲಿ ಕೂಡ ನಮ್ಮ ಮನೆಯವರು ಕೂಡ ಇಷ್ಟು ವರ್ಷದ ಸಂಸಾರದಲ್ಲಿ ಒಂದು ದಿನ ಆಗಲಿ ಆ ಥರದ್ದು ಸಿಚುವೇಶನ್ ಬರೋ ಥರ ಮಾಡೇ ಇಲ್ಲ. ಅಥವಾ ಅವ್ರ ಕಷ್ಟಗಳು ಏನಿದ್ರು ಹೇಳ್ಕೊಂಡು ಇಲ್ಲ. ಅಷ್ಟು ಆ ಥರ ಚಿಕ್ಕನಿಂದನೂ ಬಂದಿಲ್ಲಪ್ಪ ನನಗೆ. ಎಲ್ಲರೂ ನಮ್ಗೆ ಆ ಒಂದು ಇದು ಅಂತ ನನಗೆ ಆ ಥರದ್ದು ಯಾವುದೂ ಇಲ್ಲ. ನನ್ನ ಜೀವನ ಸಲೀಸಾಗಿ ಹೋಗಿದೆ. ಕಾರಣ ಇಷ್ಟೇ, ನಾನು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಸುಮಾರು ಒಂದು 45-50 ನಿಮಿಷ ಆಗಿರ್ಬೇಕು. ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಎಸ್ಪೆಷಲಿ ನಿಮ್ಮ ತಂದೆಯವರ ಬಗ್ಗೆ, ಅವರ ದಕ್ಷತೆ, ಅವರ ಸಾಮಾನ್ಯ ಸುಲಲಿತ ಬರಹ, ಸಾಮಾಜಿಕ ಕಳಕಳಿ, ನೇರ ನಿಷ್ಠದ ನಡೆ, ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಒಂದು ರೀತಿ ನಿಮ್ಮ ಸಂದರ್ಶನ ಹೇಗೆ ಅನಿಸ್ತಿದೆ ನನಗೆ ಅಂದರೆ, ನಾವು ಅವ್ರನ್ನೆಲ್ಲ ನೋಡಿಲ್ಲ. ಗೋಕಾಕ್ ಇರ್ಬೋದು, ಬೇಂದ್ರೆ ಇರ್ಬೋದು, ತಾರಾಸು ಅವರು ಇರ್ಬೋದು, ರಾಜರತ್ನಂ ಇರ್ಬೋದು, ಅವರ ಜೊತೆ ಒಡನಾಡಿದಂತಹವರ ಜೊತೆ ಸಂದರ್ಶನ ಮಾಡ್ತಾ ಇದ್ದೀವಿ ಅನ್ನೋ ದೊಡ್ಡ ಖುಷಿ ಮತ್ತು ಧನ್ಯತಾ ಭಾವ ನಮ್ಗೆ ಇವತ್ತು ಇಲ್ಲ. ನಿಜವಾಗ್ಲೂ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ ನಾನು. ಹೆಣ್ಣಿನ ಬಗ್ಗೆ ಮಾತಾಡಿದ್ದೀವಿ ಇವತ್ತು. ಸಮಾನತೆಯನ್ನು ರೂಪಿಸ್ಕೋಬೇಕು, ಅದು ಬರೋದಿಲ್ಲ ಹಾಗೆ ಅಂತ ಮಾತನ್ನು ನೀವು ಹೇಳಿದ್ದೀರಾ. ಸಾಫ್ಟ್ ಕಾರ್ನರ್ನ ಮಿಸ್ಯೂಸ್ ಮಾಡ್ಕೋತಾರೆ, ಹುಷಾರಾಗಿರ್ಬೇಕು ಅನ್ನೋ ಮಾತು. ಒಂದು ನಂಗೆ ಭಾಳ ಇಷ್ಟ ಆಗಿದ್ದು, ಜೀವನದ ಮೌಲ್ಯಗಳನ್ನು ತಾಯಿ ಕಾಪಾಡಬೇಕು. ನೀವು ಹೇಳಿದ್ರಿ ತಾಯಿ ಮತ್ತು ಮಗಳರೊಳಗೆ ಭಾಳ ಇಷ್ಟ ಆಯಿತು ಅಂತ. ಮೌಲ್ಯಗಳನ್ನ ತಾಯಿ ಕಾಪಾಡಬೇಕು. ಮಾಧ್ಯಮಗಳು ಸಾಮಾಜಿಕ ಕಳಕಳಿಯನ್ನು ವೃದ್ಧಿಸಬೇಕು, ಮಕ್ಕಳಿಗೆ ಸಮಯ ಕೊಡಬೇಕು. ಭಾಳ ಮುಖ್ಯವಾದಂಥ ಸಂದೇಶ ಹೇಳೋದು ನಾವು ಸಂದರ್ಶನದ ಮುಖಾಂತರ ಕೊಡ್ತಾ ಇರೋದು. ಸೊ ಈ ರೀತಿ ಹಲವಾರು ವಿಷಯಗಳನ್ನ ಕವರ್ ಮಾಡ್ತಿದ್ದೀವಿ. ಅದರ ಜಿಸ್ಟ್ ನಾನು ಇವತ್ತು ಹೇಳಿದೆ. ಈಗ ಎಲ್ಲ ಸಂದರ್ಶನಗಳಂತೆ ಕೊನೆಯ ಸುತ್ತು ಬೆಂಕಿ ಚೆಂಡು ಸುತ್ತು. ಸೊ ಪಟಪಟ ಅಂತ ನಾನೊಂದು ಪ್ರಶ್ನೆ, ಶ್ರೀಕಾಂತ್ ಒಂದು ಪ್ರಶ್ನೆನ ಎಸಿತಾ ಹೋಗ್ತೀವಿ. ವಿಸ್ತರಣೆ ಮಾಡೋದರ ಅಗತ್ಯ ಇಲ್ಲ. ಒಂದೇ ಪದದಲ್ಲಿ ಸಾಧ್ಯವಾದಷ್ಟು ಉತ್ತರ ಕೊಡಬೇಕು. ನಿಮ್ಮ ಮನಸ್ಸಿಂದ ಪುಟಿಬೇಕು ಆ ಒಂದು ಉತ್ತರ ಅನ್ನೋ ನಿರೀಕ್ಷೆ ಈ ಒಂದು ಸುತ್ತಲ್ಲಿ. ಸ್ಟಾರ್ಟ್ ಮಾಡ. ನೀರಾದ್ರೂ ಬೇಕಾ ಮೊದಲು? ಸ್ಪಿನ್ನಿಂಗ್ ಬೋಲು ಅಭ್ಯಾಸ ಆಗಿದೆ. ಮೈಸೂರು ಅಂದ್ರೆ? ಮೈಸೂರು ಅಂದ್ರೆ ಬಹಳ ಆಲಸಿ ಪ್ರವೃತ್ತಿಯ ಊರು. ತುಂಬ ಸ್ಲೋ, ತುಂಬ ನಿಧಾನ, ಆರಾಮಾಗಿರ್ಬೋದು. ಓಕೆ. ಕನ್ನಡ ನುಡಿ? ಕನ್ನಡ ನುಡಿ ಅಂದರೆ ನಾನು ಕಲ್ತಿದ್ದು ಅದೇ, ಓದಿದ್ದು ಅದೇ, ಎಲ್ಲನೂ ಅದೇ, ನಂದೇ ಅದು ಕನ್ನಡ ನುಡಿ. ಓಕೆ. ವೃದ್ಧಾಪ್ಯ? ವೃದ್ಧಾಪ್ಯ ನನಗೆ ಇನ್ನೂ ಬಂದೇ ಇಲ್ಲ. ಕೃಷ್ಣ ಶರ್ಮರು? ಮೊದಲೇ ಹೇಳ್ದಂಗೆ ನನ್ನ ಹೀರೋ. ಸಂಗಾತಿ? ಶ್ರೀರಾಮಚಂದ್ರ. ಅಕ್ಕ ರಾಧಮ್ಮ? ಅಕ್ಕ ಅನ್ನೋದಕ್ಕಿಂತಲೂ ಒಳ್ಳೆ ಸ್ನೇಹಿತಿ, ಒಳ್ಳೆ ನನ್ನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ನಮ್ಮ ಅಕ್ಕ. ಪುಸ್ತಕ ಅಂದ್ರೆ? ಪುಸ್ತಕ ಅಂದರೆ ಅದು ಬಿಟ್ಟರೆ ಊಟನೂ ಬೇಡ, ಏನು ಬೇಡ. 21ನೇ ಶತಮಾನ? 21ನೇ ಶತಮಾನ ಅಂದರೆ ಇನ್ನೂ ಆವಿಷ್ಕಾರಗಳು ಬರಲಿ ಅಂತ ಕಾಯ್ತಾ ಕೂತಿದ್ದೀವಿ ಅಷ್ಟೇ.
ಅದ್ರ ಜೊತೆ ನಾನು ಓಡಬೇಕು 21ನೇ ಶತಮಾನದ ಜೊತೆಗೆ. ಒಟ್ಟಾರೆಯಾಗಿ ಬದುಕು ಬದುಕು ಒಂದು ಸಾಲಲ್ಲಿ ಹೇಳ್ತೇನೆ, ನನ್ನ ಕೈಲಿ. ಮಹಾನಗರಿ ಮಾಯಾನಗರಿ ಬೆಂಗಳೂರು. ನಾನು ಕಂಡ ಬೆಂಗಳೂರಲ್ಲಾಯಿತು. ದೇವರು ಅವನಿಲ್ದಿದ್ರೆ ನಾನಿಲ್ಲ. ಸಿದ್ದವನಹಳ್ಳಿ. ಸಿದ್ದವನಹಳ್ಳಿ ಅಂದರೆ ಅದು ಆ್ಯಕ್ಚುಲಿ ನಮಗೆ ಪೂಜನೀಯ. ಸಿದ್ದವನಹಳ್ಳಿನೇ ನಮ್ಮ ಹುಟ್ಟು. ಕಡೆಯದಾಗಿ ಒಂದು ಪ್ರಶ್ನೆ, ಅಡಿಗೆ ಮನೆ ಅಂದರೆ ನನ್ನ ಸ್ವರ್ಗ. ಭಾಳ ಖುಷಿಯಾಯಿತು ಈ ಸಂದರ್ಶನ. ಒಂದು ರೀತಿ ನಾನು ಆಗಲೇ ಹೇಳಿದಾಗೆ ಶತಮಾನದ ಸಂದರ್ಶನ ಅಂತ ಕರಿಬೋದಿದ್ದು. ಒಂದು 45-50 ವರ್ಷಗಳನ್ನು ನಾವಿವತ್ತು ಒಂದು ಪುಟ್ಟ 1 ಗಂಟೆನಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಭಾಳ ಖುಷಿಯಾಯಿತು ಸಂಧ್ಯಕ್ಕ. ಥ್ಯಾಂಕ್ಸ್ ಶ್ರೀಪಾ. ಕಡೆಯದಾಗಿ ನಮ್ಮಂತಹ ಯುವ ಕಿರಿಯ ಸಾಹಿತಿಗಳಿಗೆ ನಿಮ್ಮ ಒಂದೆರಡು ಮಾತುಗಳನ್ನ ಹೇಳಿ ಈ ಸಂದರ್ಶನವನ್ನು. ನಾನೇನು ದೊಡ್ಡ ಸಾಹಿತಿಗಳು ಹೇಳೋದ್ರೆ ನಾನು ಏನು ಹೇಳಬಲ್ಲೆ, ಆದರೆ ಇಷ್ಟು ಸಾಹಿತಿಯಾದವ್ರಿಗೆ ನಾನು ಒಂದೇ ಸಲ ಅಷ್ಟು ಬೆಲೆ ಏರ್ತೀನಿ ಅನ್ನೋದು ಬೇಡ. ಯಾಕೆಂದರೆ ಅಲ್ಲಿ ತಲೆ ಮೇಲೆ ಮೊಟ್ಕೋರು ಒಬ್ರು ಇರ್ತಾರೆ. ಸ್ವಲ್ಪ ನಿಧಾನವಾಗಿ ಹಂತವಾಗಿ ಏರಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ.